ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಮುಂಬರ್ತಕ್ಕಂಥ RRB, SSC, GD, MTS, CGL, CHSL, ಪೊಲೀಸ್, PSI, B.Ed ನೇಮಕಾತಿ ಹಾಗೂ KS ನೇಮಕಾತಿ ಎಲ್ಲ ಪರೀಕ್ಷೆಗಳಿಗೂ ಯೂಸ್ಫುಲ್ ಆಗ್ತಕ್ಕಂಥ ಒಂದು ರೀಸನಿಂಗ್ ಇಂಪಾರ್ಟೆಂಟ್ ಅಧ್ಯಾಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕ್ಲಾಸನ್ನು ನಾನು ಇವತ್ತು ನಿಮಗೆ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಸುಮಾರು 5 ರಿಂದ 6 ಅಧ್ಯಾಯಗಳು ಒಂದೇ ವಿಡಿಯೋದಲ್ಲಿದೆ. ಪ್ರತಿದಿನ ನಾನು 8:30 9:30ವರೆಗೆ ಯೂಟ್ಯೂಬ್ ಲೈವ್ ಕ್ಲಾಸನ್ನು ಮಾಡ್ತಿರ್ತೀನಿ. ಸೊ ಈಸಿ ಟ್ರಿಕ್ಸ್ ಮೂಲಕ ನಾನು ಶ್ರೀಶೈಲ್ ಬಿರಾದಾರ್, ಲೇಖಕರು, ಕ್ರಿಯೇಟಿವ್ ಮೆಂಟಲ್ ಎಬಿಲಿಟಿ ಪುಸ್ತಕ. ಸೊ ಈಗ ಆ ಕ್ವಶನ್ ಅನ್ನು ಸ್ಟಾರ್ಟ್ ಮಾಡೋಣ. ಒಂದು ವೇಳೆ ಪಶ್ಚಿಮ ದಿಕ್ಕನ್ನು ಆಗ್ನೇಯ ಎಂದು, ಪೂರ್ವ ದಿಕ್ಕನ್ನು ವಾಯುವ್ಯ ಎಂದು ಕರೆದರೆ ದಕ್ಷಿಣ ದಿಕ್ಕನ್ನು ಏನೆಂದು ಕರೆಯುತ್ತೀರಿ? ಇದಕ್ಕೆ ನೀವು ಆನ್ಸರ್ ಮಾಡಬೇಕು ಅಂದರೆ ಫಸ್ಟ್ ನಿಮಗೆ ಏನು ಗೊತ್ತಿರಬೇಕು, ದಿಕ್ಕುಗಳ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಇರಬೇಕು. ನೋಡ್ರಿ, ಇಲ್ಲೇನಿದೆ, ಇದು ಮ್ಯಾಗಿಂದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ, ಸರಿನಾ? ಇದು ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ, ಈ 8 ದಿಕ್ಕುಗಳಿದಾವೆ. ಸೊ ಈಗ ನಾವು ಅವರು ಕೊಟ್ಟಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಪ್ರಕಾರ ಏನು ಹೇಳಿದ್ದಾರೆ ನೋಡಿ. ಒಂದು ವೇಳೆ ಪಶ್ಚಿಮ ದಿಕ್ಕನ್ನು ಆಗ್ನೇಯ ದಿಕ್ಕೆಂದು, ಇಲ್ಲಿ ಪಶ್ಚಿಮ ದಿಕ್ಕಿದೆ, ಇದು ನಾವು ಏನಂತ ಕರಿತೀವಿ, ಆಗ್ನೇಯ ಅಂತ ಕರಿತೀವಿ. ಆಗ್ನೇಯ ಎಲ್ಲಿತ್ತು? ಇಲ್ಲಿತ್ತು. ಇಲ್ಲಿಂದ ಇದು ಎಷ್ಟಾಯಿತು? 135 ಡಿಗ್ರಿ ಕ್ಲಾಕ್ ವೈಸ್ ಅಲ್ಲಿ ಮೂವ್ ಆಯಿತು. ಪೂರ್ವ ದಿಕ್ಕನ್ನು ವಾಯುವ್ಯ ಎಂದು, ಇಲ್ಲಿದೆ ಪೂರ್ವ ದಿಕ್ಕು, ಇಲ್ಲಿದೆ, ನಾವು ಇದನ್ನೇನು ಕರಿತಾ ಇದ್ದೀವಿ? ವಾಯುವ್ಯ ಅಂತ ಕರಿತೀವಿ. ವಾಯುವ್ಯ ಎಲ್ಲಿತ್ತು? ಇಲ್ಲಿಂದ ಇಲ್ಲಿ ಬಂತು, ಇದನ್ನು 135 ಡಿಗ್ರಿ ಟರ್ನ್ ಆಯಿತು. ಹಾಗಾದರೆ ದಕ್ಷಿಣ ದಿಕ್ಕನ್ನು ಏನೆಂದು ಕರೆಯುತ್ತೀರಿ? ಇದಕ್ಕೆ ನೀವು ಏನಂತೀರಿ ಅಂತ ಕೇಳಾರೀಗ. ಅಂದರೆ ಇಲ್ಲಿ ಯಾವ ದಿಕ್ಕು ಬಂದು ಕೂಡ್ತದ? ಇದನ್ನು ಸೇಮ್ 135 ಡಿಗ್ರಿ ಟರ್ನ್ ಆಯಿತು ಅಂತಂದ್ರೆ ಇಲ್ಲಿ ನಮ್ಮ ಆನ್ಸರ್ ಏನಿದೆ? ಈಶಾನ್ಯ ದಿಕ್ಕು. ಆನ್ಸರ್ ಏನಿದೆ? ಈಶಾನ್ಯ ದಿಕ್ಕು. ದಕ್ಷಿಣ ದಿಕ್ಕನ್ನು ನಾವೇನಂತ ಕರಿತೀವಿ? ಈಶಾನ್ಯ ದಿಕ್ಕು ಅಂತ ಕರಿತೀವಿ. ಸೊ ಅದಕ್ಕಾಗಿ ನಿಮಗೆ ದಿಕ್ಕುಗಳ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು ಅಂದರೆ ಫಸ್ಟ್ ನಿಮಗೆ ಡೈರೆಕ್ಷನ್, ದಿಕ್ಕುಗಳ ಡೈರೆಕ್ಷನ್ ನಿಮಗೆ ಏನಾಗಿರಬೇಕು? ಕ್ಲಿಯರ್ ಆಗಿರಬೇಕು. ಸೊ ನಾನು ಕ್ರಿಯೇಟಿವ್ ಮೆಂಟಲ್ ಎಬಿಲಿಟಿಯನ್ನು ಪುಸ್ತಕವನ್ನು ಸುಮಾರು 5-6 ವರ್ಷಗಳ ಹಿಂದೆನೇ ಬರೆದಿದ್ದು, 2020ರಿಂದ ಇಲ್ಲಿವರೆಗೆ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೆ ಮೆಂಟಲ್ ಎಬಿಲಿಟಿ ಬುಕ್ಕನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲೆಲ್ಲ ಸಾಕಷ್ಟು ಎಕ್ಸಾಂಪಲ್ಗಳನ್ನು, ಎಲ್ಲ ವೆರೈಟಿಗಳನ್ನು ಹಾಕಿದ್ದೀನಿ, ನೀವು ಅದನ್ನು ಓದ್ಬೋದು. ಇಲ್ಲಿ ಒಂದು ಶಾಂಪಲ್ ಇದು ನೋಡಿ. ಆಶಾ ಮತ್ತು ಉಷಾ ಬೆಳಿಗ್ಗೆ ಟೆನ್ನಿಸ್ ಆಡುತ್ತಿದ್ದಾರೆ. ಆಶಾಳ ನೆರಳು ಉಷಾಳ ಬಲಕ್ಕೆ ಬಿದ್ದರೆ ಆಶಾ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾರೆ? ಆಪ್ಷನ್ ಎ, ಬಿ, ದೆನ್ ಸಿ, ಡಿ ಇದೆ. ಇಲ್ಲೆಲ್ಲ ಇವಿರ್ತಾವೆ: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಕ್ವಶನ್ ಏನಿದೆ? ಆಶಾ ಮತ್ತು ಉಷಾ ಬೆಳಿಗ್ಗೆ ಟೆನ್ನಿಸ್ ಆಡುತ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಶಾ ಮತ್ತು ಉಷಾ ಬೆಳಿಗ್ಗೆ ಟೆನ್ನಿಸ್ ಆಡುತ್ತಿದ್ದಾರೆ ಅಂದರೆ ಯಾವಾಗ ಆಡ್ತಾ ಇದ್ದಾರೆ? ಬೆಳಿಗ್ಗೆ ಆಡ್ತಾ ಇದ್ದಾರೆ. ಅಂದರೆ ಸೂರ್ಯ ಈ ಕಡೆ ಇರ್ತಾನೆ, ಸರಿನಾ? ಇದು ಸೂರ್ಯ ಇರತಕ್ಕಂಥ ಸ್ಥಳ, ಸೂರ್ಯ ಈ ಕಡೆ ಇರ್ತಾನೆ. ಇಬ್ಬರು ಟೆನ್ನಿಸ್ ಆಡ್ತಾ ಇದ್ದಾರೆ, ಬಟ್ ಇಬ್ಬರು ನೆರಳು ಏನಾಗಿದೆ? ಬಲಕ್ಕೆ ಅಂತ ಹೇಳಿದ್ರು. ಮೋಸ್ಟ್ ಇಂಪಾರ್ಟೆಂಟ್ ಇದು. ಮುಂಜಾನೆ ನೆರಳು ಏನು ಬಿದ್ದಿರ್ತದೆ? ಪೂರ್ವದಿಂದ ಪಶ್ಚಿಮ ಕಡೆಗೆ ನೆರಳಿರ್ತದೆ. ಅಂದ್ರೆ ಇವರು ಟೆನ್ನಿಸನ್ನು ಹೆಂಗೆ ಕಟ್ಟಿರಬೇಕು ಅಂತಂದರೆ ಈ ಥರ ಟೆನ್ನಿಸ್ ನಟ್ಟನ್ನು ಕಟ್ಟಬೇಕು. ಟೆನ್ನಿಸ್ ಆಡ್ತಾ ಇದ್ದಾರೆ ಅಂದರೆ ಒಬ್ರಿಗೊಬ್ರು ಅಪೋಸಿಟ್ ನಿಂತಿರ್ತಾರ ಅಂತ ಅರ್ಥ, ಸರಿನಾ? ಈಗ ಆಶಾಳ ನೆರಳು ಉಷಾಳ ಬಲಕ್ಕೆ ಬಿದ್ದಿದೆ ಅಂತ ಹೇಳ್ತಾರೆ. ಈಗ ಇಲ್ಲಿದ್ದವ್ರ ನೆರಳು ಏನಾಗಿರ್ತದೆ? ಬೆಳಿಗ್ಗೆ ಪೂರ್ವದಿಂದ ಪಶ್ಚಿಮ ಕಡೆ ಇರ್ತದೆ. ಈ ಕಡೆ ನಿಂತವ್ರ ನೆರಳು ಏನಾಗಿರ್ತದೆ? ಪೂರ್ವದಿಂದ ಪಶ್ಚಿಮ ಕಡೆ ಇರ್ತದೆ. ಈಗ ಇವೆರಡೂ ನೆರಳುಗಳು ಏನಾಗ್ಯಾವ ಅಂದ್ರೆ ಇಲ್ಲಿ ನಿಂತವ್ರಿಗೆ ಎಡಕ್ಕಾಗ್ತಾವೆ. ಅಂದ್ರೆ ಉತ್ತರಕ್ಕೆ ಮುಖ ಮಾಡಿದ್ರೆ ಇದು ಲೆಫ್ಟ್ ಆಗ್ತದೆ, ಇದು ರೈಟ್ ಆಗ್ತದೆ. ಇದು ದಕ್ಷಿಣ ಮುಖ ಮಾಡಿದ್ರೆ ಇದು ರೈಟ್ ಆಗ್ತದೆ, ಈ ಕಡೆ ಲೆಫ್ಟ್ ಆಗ್ತದೆ. ಸೊ ಹಂಗಂದ್ರೆ ಆಶಾಳ ನೆರಳು ಉಷಾಳ ಬಲಕ್ಕೆ ಬಿದ್ದಿದೆ. ಇವೆರಡೂ ನೆರಳುಗಳು ಈ ಕಡೆ ಸೈಡ್ ಇದಾವೆ ಅಂತಂದ್ರೆ ಅದು ಯಾರ ಬಲಕ್ಕಾಗಿರ್ತದೆ? ಇಲ್ಲಿ ಯಾರದಾರ ಅಂದಂಗಾಯ್ತು? ಉಷಾ ಇದ್ದಾರೆ, ಅವ್ರು ಈ ಕಡೆ ದಕ್ಷಿಣ ಕಡೆ ಮುಖ ಮಾಡಿ ನಿಂತಾರೆ. ಇಲ್ಲಿ ಯಾರಿದ್ದಾರೆ? ಆಶಾ ಇದ್ದಾರೆ. ಆಶಾಳ ನೆರಳು ಉಷಾಳ ಬಲಕ್ಕೆ ಬಿದ್ದಿದೆ. ಇಲ್ಲಿ ಆಶಾಳ ನೆರಳಿದೆ, ಇದು ಯಾರ ಬಲಕ್ಕಿದೆ? ಉಷಾಳ ಬಲಕ್ಕಿದೆ. ಸೊ ಹಾಗಾಗಿ ಆಶಾ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾರೆ ಅಂದ್ರೆ ಮ್ಯಾಲ ಮುಖ ಮಾಡ್ಯಾರ ಅವ್ರು. ಮ್ಯಾಗ ಅಂದ್ರೆ ಯಾವ ದಿಕ್ಕಾಗಿರ್ತದ್ರಿ? ಇದು ಉತ್ತರ ದಿಕ್ಕಾಗಿರ್ತದೆ. ಸೊ ಅದಕ್ಕೆ ಆನ್ಸರ್ ನಿಮ್ದು ಯಾವ್ದಂದ್ರೆ ಆಪ್ಷನ್ ಸಿ, ಉತ್ತರ ದಿಕ್ಕು ಸರಿಯಾಗಿರ್ತಕ್ಕಂಥ ಆನ್ಸರ್. ಈ ಕಾನ್ಸೆಪ್ಟ್ ನಿಮಗೆ ಬರಬೇಕು. ಮುಂಜಾನೆ ಸೂರ್ಯ ಪೂರ್ವದಲ್ಲಿ ಇರ್ತಾನೆ, ನೆರಳು ಪೂರ್ವದಿಂದ ಪಶ್ಚಿಮ ಕಡೆ, ಯಾವುದೇ ಒಂದು ವಸ್ತುವಿನ ನೆರಳು ಪೂರ್ವದಿಂದ ಪಶ್ಚಿಮ ಕಡೆ ಬೀಳ್ತದೆ ಅಂತಕ್ಕಂಥ ಕಾನ್ಸೆಪ್ಟ್ ಗೊತ್ತಿರಬೇಕು. ಮತ್ತು ನೆರಳುಗಳು ಎಡಕ್ಕೆ ಬಲಕ್ಕೆ ಇರಬೇಕು ಅಂತಂದ್ರೆ ಅವರು ಉತ್ತರ ದಕ್ಷಿಣವಾಗಿ ನಿಂತರೆ ನೆರಳು ಎಡಕ್ಕೆ ಬಲಕ್ಕೆ ಇರ್ತದೆ. ಒಂದ್ ವೇಳೆ ನಟ್ ಅವ್ರು ಹಿಂಗೆ ಕಟ್ಟಿದ್ರು ಅಂದ್ರೆ ನೆರಳು ಏನಾಗಿರ್ತದೆ? ಮುಂದೆ ಹಿಂದೆ ಬಿದ್ದಿರ್ತದೆ. ಸೊ ಎಡಬಲ ಅಂತ ಕೊಟ್ರೆ ಅಂದ್ರೆ ನೀವು ನಟ್ಟಿನ ಯಾವ ಥರ ಕಟ್ಟ್ರೆ ಅಂತ ಹೇಳ್ಬೋದು? ಉತ್ತರ ದಕ್ಷಿಣವಾಗಿದೆ ಅಂತ ಹೇಳ್ಬೋದು, ಸರಿನಾ? ಓಕೆ.
ನೆಕ್ಸ್ಟ್ ಕ್ವಶನ್ ನಾವು ನೋಡ್ತಾ ಹೋಗೋಣ. ಒಂದು ವೇಳೆ ಆಗ್ನೇಯ ದಿಕ್ಕನ್ನು ಪೂರ್ವ ಎಂದು ನೋಡ್ರಿ, ಮತ್ತೆ ಇದನ್ನ ಎಲ್ಲಿ ಮಾಡಿದ್ದಾರೆ, ಡಿಕೋಡಿಂಗ್ ಮಾಡಿದ್ದಾರೆ ಇದನ್ನು. ಸೊ ನಾವು ಮತ್ತೆ ಏನು ಮಾಡೋಣ, ದಿಕ್ಕುಗಳ ಕಾನ್ಸೆಪ್ಟನ್ನು ಮೊದಲ ಕ್ಲಿಯರ್ ಮಾಡಿಕೊಡು. ಇದು ಉತ್ತರ ಇದೆ, ಇದು ದಕ್ಷಿಣ, ಇದು ಪೂರ್ವ, ಇದು ದಕ್ಷಿಣ ಇದೆ, ಇದು ಪಶ್ಚಿಮ ಇದೆ. ಸೊ ಇಲ್ಲಿ ಉ ಇಪು ಆದ ನೈಪವ ಅಂತ ಕನ್ನಡದಲ್ಲಿ ಹೇಳ್ತೀವಿ ನಾವು ಟ್ರಿಕ್ಸ್ ಅನ್ನು. ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. ಇಲ್ಲೇನು ಕೊಟ್ಟಿದ್ದಾರೆ ನೋಡ್ರಿ, ಓಕೆ. ಒಂದು ವೇಳೆ ಆಗ್ನೇಯ ದಿಕ್ಕನ್ನು ಪೂರ್ವ ಎಂದು, ಇಲ್ಲಿ ಆಗ್ನೇಯ ಇದೆ, ಇಲ್ಲೇನು ಬಂತು, ಪೂರ್ವ ಬಂತು. ಪೂರ್ವ ಬಂತಂದ್ರೆ ಎಷ್ಟು, ಪೂರ್ವ ಇಲ್ಲಿದ್ದು ಈ ಕಡೆ ಬಂದದಂದ್ರೆ ಏನಾಯ್ತು, 45 ಡಿಗ್ರಿ ಟರ್ನ್ ಆಯ್ತು ಕ್ಲಾಕ್ ವೈಸ್ ಒಳಗೆ. ವಾಯುವ್ಯ ದಿಕ್ಕನ್ನು ಪಶ್ಚಿಮ ಎಂದು, ಇಲ್ಲಿ ವಾಯುವ್ಯ ಇದೆ, ಅಲ್ಲಿ ನಾವೇನು ತರ್ತಾ ಇದ್ದೀವಿ, ಪಶ್ಚಿಮ ದಿಕ್ಕನ್ನು ಈ ಕಡೆ ಹಾಕ್ತಾ ಇದ್ದೀವಿ. ಸೊ ಇದು ಪಶ್ಚಿಮ ಆಯ್ತು, ಇದನ್ನು ಕ್ಲಾಕ್ ವೈಸ್ 45 ಡಿಗ್ರಿ ಟರ್ನ್ ಆಯ್ತು. ನೈಋತ್ಯ ದಿಕ್ಕನ್ನು ದಕ್ಷಿಣ ಎಂದು, ಇಲ್ಲಿ ಇಲ್ಲಿ ನೈಋತ್ಯ ಇದೆ, ನಾವು ಇದನ್ನೇನು ಮಾಡ್ತಾ ಇದ್ದೀವಿ, ದಕ್ಷಿಣ ಅಂತ ಟರ್ನ್ ಮಾಡ್ತಾ ಇದ್ದೀವಿ. ಇವೆಲ್ಲ ರೈಲ್ವೆ SSC ಎಕ್ಸಾಮ್ಗೆ, ಪೊಲೀಸ್ PSI ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಇದು. ಪಶ್ಚಿಮ ದಿಕ್ಕನ್ನು ದಕ್ಷಿಣ ದಿಕ್ಕನ್ನು, ನೈಋತ್ಯ ದಿಕ್ಕನ್ನು ದಕ್ಷಿಣ ಎಂದು ಕರೆದರೆ ಉತ್ತರ ದಿಕ್ಕನ್ನು ಏನೆಂದು ಕರೆಯುತ್ತೀರಿ? ಇಲ್ಲಿ ಉತ್ತರ ಐತಿ, ಇದನ್ನು ಏನಂತ ಕರಿತೀರಿ? ಇದನ್ನು 45 ಡಿಗ್ರಿ ಇಲ್ಲಿ ಮೂವ್ ಆಯ್ತಂದ್ರೆ ಯಾವ ದಿಕ್ಕು ಬರ್ತದೆ? ಇಲ್ಲಿ ಮೊದಲು ಯಾವ್ದಿತ್ತು, ವಾಯುವ್ಯ ಇತ್ತು. ವಾಯುವ್ಯ ಉತ್ತರ ಕಡೆ ಬಂತಂದ್ರೆ ಉತ್ತರ ದಿಕ್ಕನ್ನು ಏನು ಕರಿತೀವಿ ನಾವು, ವಾಯುವ್ಯ ಅಂತ ಕರಿತೀವಿ. ಸೊ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಸಿ ನಮ್ಮದು ರೈಟ್ ಆನ್ಸರ್ ಇದೆ ಅಂತ ಹೇಳ್ಬೋದು. ಆದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಯೂಟ್ಯೂಬ್ ಚಾನಲಲ್ಲಿ ನಾವೊಂದು ಟೆಲಿಗ್ರಾಮ್ ಗ್ರೂಪನ್ನು ಮಾಡಿದ್ದೇವೆ. ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾವು ಹಾಕಿದ್ದೇವೆ, ನಮ್ಮ ಟೆಲಿಗ್ರಾಮ್ ಲಿಂಕ್ ಹಾಕಿದ್ದೇವೆ, ನಮ್ಮ ಮೊಬೈಲ್ ಆ್ಯಪ್ ಲಿಂಕನ್ನು ಹಾಕಿದ್ದೀವಿ, ರೈಟ್ ರೀ. ಆಮೇಲೆ ನಮ್ಮ ಒಂದು ಆನ್ಲೈನ್ ಸ್ಟೋರ್ ಲಿಂಕನ್ನು ಹಾಕಿದ್ದೀವಿ. ನೀವು ಬುಕ್ಸು, ನೋಟ್ಸು, PDF ಬೇಕಂದ್ರೆ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಎಲ್ಲರೂ ಮಸ್ಟ್ ಅಂಡ್ ಶುಡ್ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ರಿ. ಇವೆಲ್ಲ PPTಯನ್ನು ನಾವು ಅದರಲ್ಲಿ ಹಾಕಿರ್ತೀವಿ, PDF ಹಾಕಿರ್ತೀವಿ, ಕರೆಂಟ್ ಅಫೇರ್ಸ್ ಹಾಕಿರ್ತೀವಿ. ಪ್ರತಿದಿನ ರಾತ್ರಿ 7 ಕೊಟ್ಟಿನಿ, 8:30ರಿಂದ ಎಷ್ಟರಿಂದ 8:30ರಿಂದ 9:30ರವರೆಗೆ ಲೈವ್ ಕ್ಲಾಸ್ ಇರ್ತದೆ ನಮ್ಮ ಯೂಟ್ಯೂಬಲ್ಲಿ. ಸೊ ಅದಕ್ಕೆ ಯಾರು ಮೊದಲು ಬಾರಿಗೆ ನೋಡ್ತಾ ಇದ್ದೀರಿ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಮೇಲೆ ಪ್ಲಸ್ ಬೆಲ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಕ್ಕಂಥ ನಿಮಗೆಲ್ಲ ನಾನು ಯೂಟ್ಯೂಬಲ್ಲಿ ಲೈವ್ ಕ್ಲಾಸ್ ಒಂದು ಕ್ಲಾಸನ್ನು ಸೆಟ್ ಮಾಡಿದಾಗ, ಸ್ಟಾರ್ಟ್ ಮಾಡುವಾಗ ನಿಮಗೆ ಒಂದು 10 ನಿಮಿಷಕ್ಕಿಂತ ಮೊದಲು ನಿಮಗೆ ಮೆಸೇಜ್ ಬರುತ್ತೆ, ಸ್ಟಾರ್ಟ್ ಆದ ನಂತರನೂ ಮೆಸೇಜ್ ಬರುತ್ತೆ. ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಡೈಲಿ ಅದನ್ನು ಅಪ್ಡೇಟ್ ಮಾಡ್ತಿರ್ತೀನಿ. ಮುಂಬರ್ತಕ್ಕಂಥ ಪೊಲೀಸು, PSI, SSC, ರೈಲ್ವೆ, ಬ್ಯಾಂಕಿಂಗ್ ಎಲ್ಲ ಪರೀಕ್ಷೆಗಳಿಗೆ, KS ಬರತಕ್ಕಂಥ ಮೆಂಟಲ್ ಎಬಿಲಿಟಿ ಹಾಗೂ ಸ್ಟ್ಯಾಟಿಕ್ GK, ಮ್ಯಾಥ್ಸ್, ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಭಾಳಷ್ಟು ಡಿಫ್ರೆಂಟ್ ಸ್ಟೈಲಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ಸುಮಾರು 20 ವರ್ಷಗಳ ಮೆಂಟಲ್ ಎಬಿಲಿಟಿಯನ್ನು ಬೋಧನೆ ಮಾಡ್ತಕ್ಕಂಥ ನಾನು, ರಾಜ್ಯಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳು ಈಗ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ತಾವೆಲ್ಲ ಮೆಂಟಲ್ ಎಬಿಲಿಟಿ ಭಾಳಷ್ಟು ಈಸಿ ಆಗಿರುವಂಥ ವಿಷಯ. ನನ್ನ ಒಂದು ಕ್ರಿಯೇಟಿವ್ ಮೆಂಟಲ್ ಎಬಿಲಿಟಿ ಪುಸ್ತಕ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಕಡೆ ಈ ಬುಕ್ ಏನಾಗಿದೆ, ಯೂಸ್ ಆಗ್ತಾ ಇದೆ. 726 ಪೇಜ್ ಇದೆ, ಸೆಕೆಂಡ್ ಎಡಿಷನ್ನು. ಥರ್ಡ್ ಎಡಿಷನ್ನು ಇನ್ನೊಂದು ಬುಕ್ಕು ಶೀಘ್ರದಲ್ಲಿ ಬರ್ತಾ ಇದೆ. ನೀವು ಥರ್ಡ್ ಎಡಿಷನ್ ಬುಕ್ ರೇಟನ್ನು ನಾವು ಕಡಿಮೆ ಮಾಡಿದ್ದೀವಿ. ಈ ಬುಕ್ಕು ಭಾಳಷ್ಟು ಯೂಸ್ಫುಲ್ ಆಗ್ತಕ್ಕಂಥ ಬುಕ್ ಎಲ್ಲ ಎಕ್ಸಾಮ್ಗೆ, ನಿಮ್ಮ CBT 1, CBT 2 ಆಗಿರ್ಬೋದು, SSC Tier 1, Tier 2 ಎಕ್ಸಾಮ್ ಆಗಿರ್ಬೋದು. ಪ್ರತಿಯೊಂದು ಅಧ್ಯಾಯದ ಮೇಲೆ ಯೂಟ್ಯೂಬ್ QR ಕೋಡ್ ಇದೆ. ಸೊ QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿದರೆ ನಾನು ಈಗ ಹೇಳಿರ್ತಕ್ಕಂಥ ಇಂಥ ಎಲ್ಲ ವಿಡಿಯೋಗಳಲ್ಲಿ ಓಪನ್ ಆಗ್ತವೆ. ಸೊ ವಿಡಿಯೋ ಟ್ರಿಕ್ಸನ್ನು ನೋಡಿ ನೀವು ಏನು ಮಾಡ್ಬೋದು, ಎಕ್ಸಾಮನ್ನು ಪ್ರಿಪೇರ್ ಆಗ್ಬೋದು, ಟಾಪಿಕನ್ನು ಪರ್ಫೆಕ್ಟ್ ಮಾಡ್ಕೋಬೋದು. ಸಾಕಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು ನಾವು ಇದರಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಕುಮಾರನು ಪೂರ್ವಕ್ಕೆ 50 ಮೀಟರ್ ಹೋಗಿ, ನೋಡ್ರಿ ಮೊದಲು ನಿಮಗೆ ದಿಕ್ಕುಗಳ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ಇದು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಕುಮಾರನು ಪೂರ್ವಕ್ಕೆ 50 ಮೀಟರ್ ಹೋಗಿ, ಇದು ಸ್ಟಾರ್ಟಿಂಗ್ ಪಾಯಿಂಟ್ A ಅಂತ ಬರೀಬೇಕು ನೀವು ಯಾವಾಗಲೂ. ಈ ಪಾಯಿಂಟ್ ಏನಾಗಿರ್ತದಲ್ಲ, ಈ ಡೈಗ್ರಾಮ್ ಒಳಗಿನ ಸೆಂಟರ್ ಪಾಯಿಂಟ್ ಅಂತ ತಿಳ್ಕೊಬೇಕು, ರೈಟಾ. ಪೂರ್ವಕ್ಕೆ 50 ಮೀಟರ್ ಹೋಗಿ, ನಂತರ ಎಡಕ್ಕೆ 90 ಡಿಗ್ರಿ. ಈಗ ಪೂರ್ವಕ್ಕೆ ಮುಖ ಮಾಡಿ ನಿಂತಾನ, ಅವನು ಎಡ ಅಂದ್ರೆ ಏನಾಗಿರ್ತದೆ, ಮ್ಯಾಗ ಉತ್ತರ ಆಗಿರ್ತದೆ. ಎಡಕ್ಕೆ 90 ಡಿಗ್ರಿ ಅಂದರೆ ಈಗ ಮುಂದಿನಿಂದ 90 ಡಿಗ್ರಿ ತಿರುಗಿಸ್ಬೇಕು ನೀವು ಅವನಿಗೆ. 90 ಡಿಗ್ರಿ ತಿರುಗಿ 30 ಮೀಟರ್ ನಡೆಯುವನು. ಇದು 30 ಮೀಟರ್, ರೈಟಾ. ಇದ್ರೆ ಎಲ್ಲ ಮೀಟರ್ ಒಳಗೆ ಇರ್ತದೆ. ನಂತರ ತನ್ನ ಬಲಕ್ಕೆ 135 ಡಿಗ್ರಿ ತಿರುಗುವನು. ಈಗ ಉತ್ತರಕ್ಕೆ ಮುಖ ಮಾಡಿ ನಿಂತಾನ, ಬಲ ಅಂದ್ರೆ ಏನಾಗಿರ್ತದೆ, ಒಂದು ಪೂರ್ವ ಕಡೆ ಆಗಿರ್ತದೆ. ಇದು ಲೈನ್ನ ಕಂಟಿನ್ಯೂ ತಿಳ್ಕೊಬೇಕು ನೀವು. ಅವ ಈ ಕಡೆ ಎಂತ ಮಾಡ್ತಾನೆ, ಇಷ್ಟು ತಿರುಗದ ಅಂದ್ರೆ ಏನಾಗಿರ್ತದೆ, 90 ಡಿಗ್ರಿ ಆಗಿರ್ತದೆ. ಸೊ 135 ಡಿಗ್ರಿ ಅಂದ್ರೆ ಎಷ್ಟು ತಿರುಗಬೇಕು ಈಗ ಅವ, ಅಂದ್ರೆ ಇಷ್ಟ 90 ಡಿಗ್ರಿ ಆಯಿತು. ಈ ಕಡೆ ಬಂತಂದ್ರೆ 135 ಡಿಗ್ರಿ ಆಗ್ತದೆ, ಸರಿನಾ. 90 + 45 135 ಡಿಗ್ರಿ ಟರ್ನ್ ಆಗಿ ಎಷ್ಟು ಹೋಗ್ತಾನವ ರೀ, 50 ಮೀಟರ್ ಹೋಗುವನು.
ಈ ಲೈನ್ ಬಂದು ಇಲ್ಲಿ ಕರೆಕ್ಟ್ ಕೂಡ್ದಲ್ರಿ, ಇಲ್ಲಿಗೆ ಇದನ್ನು ಟಚ್ ಮಾಡಿಂದ ಈ ಕಡೆ ಮುಂದಿನ ಕ್ಯಾನ್ಸಲ್ ಮಾಡಿಬಿಡ್ಬೇಕು ನೀವು, ಇಷ್ಟೇ ಅಂತ ತಿಳ್ಕೊಂಡ್ಬಿಡ್ಬೇಕು. ಎಕ್ಸಾಕ್ಟ್ ರೈಟ್ ಆ್ಯಂಗಲ್ ಆಗ್ಬೇಕಿದು, ಹೌದಾ? ಇಲ್ಲಿ 5 ಎಷ್ಟು ಮೀಟ್ರ್ ಹೋದ? 50 ಮೀಟ್ರ್ ಹೋದ. ಹಾಗಾದ್ರೆ ಇವಾಗ ಅವನು ಆರಂಭ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ? ಆರಂಭ ಬಿಂದು ಇಲ್ಲದ, ಅವನು ನಿಂತಿರುವಂಥ ಪ್ಲೇಸು ಇಲ್ಲದ. ಈಗ ನಮಗೆ ಈ ಡಿಸ್ಟೆನ್ಸ್ ಬೇಕೀಗ. ಇದು ಡಿಸ್ಟೆನ್ಸ್ ಎಷ್ಟದ ಬೇಕು? ಇದು 30 ಮೀಟ್ರ್ ಇದೆ, ಈ ಕಡೆ 50 ಮೀಟ್ರ್ ಇದೆ. ಇದೆಷ್ಟು ಬೇಕು ಅಂದ್ರೆ ನಾವು ಫಾರ್ಮುಲಾ ಹಾಕಿರ್ತೀವಲ್ರಿ, AC² = AB² ಪ್ಲಸ್ BC² ಅಂತೇಳಿ. ಈಗ ನಾವು ರೈಟ್ ರೀ, ಇದು ಎ, ಇದು ಬಿ, ಈ ಕಡೆ ಮ್ಯಾಗಿನ್ ಸಿ ಅಂತ ಮಾಡಿದೀವಿ ಅಂದ್ರೆ AC ಅವು ಎಷ್ಟದ? 50 ಮೀಟ್ರ್ ಕೊಟ್ಟಾರ. BC ಎಷ್ಟದ? 30 ಮೀಟ್ರ್ ಕೊಟ್ಟಾರ. ಈಗ ನಮಗೆ AB ಎಷ್ಟದ ಗೊತ್ತಾಗಬೇಕು. AB ಗೊತ್ತಿಲ್ಲ, ಸೊ ಅದಕ್ಕೆ ನಮಗೆ ಇದು ಎಷ್ಟಿದೆ? BC 30 ಮೀಟ್ರ್ ಇದೆ, AC ಎಷ್ಟಿದೆ? 50 ಮೀಟ್ರ್ ಇದೆ. = X ಪ್ಲಸ್ 30 ಮೀಟ್ರ್. ಈಗ ನಮಗೆ ಎಕ್ಸ್ ಈ ಕಡೆ ಬರ್ತದೆ ಇಟ್ಕೊಡ್ರಿ. ಇಟ್ ಮೀನ್ಸ್ ಎಕ್ಸ್ ಅಂದ್ರೆ ಏನಂದಂಗ್ರಿ ಇಲ್ಲಿ? AB² ಅಂದಂಗೆ. AB² = AC² ಮೈನಸ್ BC² ಮೈನಸ್ ಆಗ್ಬೇಕಿದು. ನಮಗೆ AC ಬೇಕಂದ್ರೆ ಇವೆರಡು ಪ್ಲಸ್ ಮಾಡ್ತೀವಿ, ಇವೆರಡರೊಳಗೆ ಯಾವುದ್ರ ಒಂದು ಬೇಕಂದ್ರೆ AC ಒಳಗೆ ಮೈನಸ್ ಮಾಡಬೇಕು. AC² ಎಷ್ಟದ? 50² ಮೈನಸ್ 30². 50² ಎಷ್ಟಾಗ್ತದೆ ರೀ? 2500 ಆಗ್ತದೆ. ಮೈನಸ್ 30² 900 ಆಗ್ತದೆ. ಎರಡು ತೆಗೆದ್ರೆ 1600 ಆಗ್ತದೆ. 1600² ತೆಗೆದ್ರೆ ಎಷ್ಟಾಗ್ತದೆ? ಇದು 40 ಮೀಟ್ರ್ ಆಗ್ತದೆ. ಎಷ್ಟಾಗ್ತದೆ? ಇದು 40 ಆಗ್ತದೆ. ಆನ್ಸರ್ 40 ಅಲ್ಲ. ನಮಗೇನಾಗಿದೆ, ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಅಂತ ಕೇಳಿದಾರೆ ಈಗ. ಸೊ ಇದು ಆಲ್ರೆಡಿ ನಿಮಗೆ 50 ಅಂತ ಕೊಟ್ಟಾರೆ. ಈಗ ಇದು ಆನ್ಸರ್ ನಿಮ್ಮದು 40 ಬಂದದ್ದು. ಸೊ ಆನ್ಸರ್ ನಿಮ್ಮದು 50 + 40 = 90 ಮೀಟರ್ ಅಂತ ಹಾಕ್ಬೇಕು ನೀವು. ಇದು ಹೈಯೆಸ್ಟ್ ಟಫ್ ಅಂದ್ರೆ ಪೈಥಾಗೋರಸ್ ಥಿಯರಮ್ ಮೇಲೆ ಬರುವಂಥ ಫಾರ್ಮುಲಾ ಇವು. ಇದು ಫಸ್ಟ್ ಫಾರ್ಮುಲಾ, ಇದು ಸೆಕೆಂಡ್ ಫಾರ್ಮುಲಾ. ಥರ್ಡ್ ಫಾರ್ಮುಲಾ ಏನಿರ್ತದೆ? BC² = ಕೇಳಿದ್ರೆ ಅಂದರೆ AC² ಮೈನಸ್ AB² ಮಾಡಿದರೆ BC² ಆಗ್ತದೆ. ಸೊ ಇಷ್ಟು ನಿಮಗೆ ಗೊತ್ತಿರಬೇಕು. ಇದು ಗೊತ್ತಿತ್ತು ಅಂದ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ರೈಟ್ ರೀ? ಓನ್ಲಿ 40 ಮೀಟರ್ ಅಂತ ಹಾಕಬಾರ್ದು. ಆನ್ಸರ್ ಎಷ್ಟಿದೆ ನಮ್ಮದು? 90 ಮೀಟರ್ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇದೊಂದು ಮಿಸ್ಸಿಂಗ್ ನಂಬರ್ ಇದೆ ನೋಡ್ರಿ. ಇಲ್ಲಿ ಕ್ವಶನ್ ಮಾರ್ಕ್ ಬಂದು ಏರಿಯಾದೊಳಗೆ ಯಾವ ನಂಬರ್ ಬರ್ತದೆ, ಯಾವ ಲೆಟರ್ ಬರ್ತದೆ ಅಂತ ಕೇಳಾರೀಗ ಅವರು. ಸೊ ಇದನ್ನು ಬೇಕು ಅಂದ್ರೆ ರಿಮೈನಿಂಗ್ ಪಾರ್ಟ್ ಒಳಗೆ ಇಲ್ಲಿ 27 ಬಂದ. 27 ಬರಬೇಕು ಅಂದರೆ K ಯೂಸ್ ಆಗಿ ಇಲ್ಲಿರೋ ನಂಬರ್ ಯೂಸ್ ಆಗಿ ಈ ನಂಬರ್ ಬಂದದ. ಈಗ ಬೇರೆ ಚೆಕ್ ಮಾಡೋಣ. F ಮತ್ತು P ಯೂಸ್ ಮಾಡಿದ್ರೆ 22 ಬರ್ತದೆ. G ಮತ್ತು N ಯೂಸ್ ಮಾಡಿದ್ರೆ 21 ಬರ್ತದೆ. E ಮತ್ತು J ಯೂಸ್ ಮಾಡಿದ್ರೆ 15 ಬಂದದ. ಇವು ಹೆಂಗೆ ಬಂದವು ಚೆಕ್ ಮಾಡೋಣ. ಈಗ J ಎಷ್ಟನೇ ಅಕ್ಷರ ಇಂಗ್ಲೀಷ್ ಒಳಗ್ರಿ? 10ನೇ ಅಕ್ಷರ. E 5ನೇ ಅಕ್ಷರ. ಇವೆರಡು ಪ್ಲಸ್ ಮಾಡಿದ್ರೆ ಎಷ್ಟಾಯಿತು? 15 ಆಯಿತು. G ಇದು 7ನೇ ಅಕ್ಷರ, ಇದು 14ನೇ ಅಕ್ಷರ. ಇವೆರಡು ಪ್ಲಸ್ ಮಾಡಿದ್ರೆ ಎಷ್ಟಾಯಿತು? 21 ಆಯಿತು. ಸೊ ಅದೇ ಥರ ಇದು 6ನೇ ಅಕ್ಷರ, ಇದು 16ನೇ ಅಕ್ಷರ. ಎರಡು ಕೂಡಿದ್ರೆ ಎಷ್ಟಾಯಿತು? 22 ಆಯಿತು. ಹಂಗಂದ್ರೆ ಕೆ ಮತ್ತು ಇಲ್ಲಿರೋ ಅಕ್ಷರ ಕೂಡಿದ್ರೆ 27 ಆಗಬೇಕು. ಬಟ್ ಇಲ್ಲಿ ಯಾವ ಅಕ್ಷರದ ಗೊತ್ತಿಲ್ಲ ನಮ್ಗೆ. ಈಗ 27ರೊಳಗೆ ಕೆ ಲೆಸ್ ಮಾಡಿದ್ರೆ ಇಲ್ಲಿರೋ ನಂಬರ್ ಸಿಗ್ತದೆ. ಸೊ 27 ಮೈನಸ್ ಕೆ ಅಂದರೆ ಏನಂದಂಗ್ರಿ? ಇದು -11 ಅಂದಂಗೆ. ಎಷ್ಟಾಯ್ತು? ಇದು 16 ಆಯಿತು. 16ನೇ ಅಕ್ಷರ ಯಾವುದಿದೆ? ಪಿ ಇದೆ. ಆನ್ಸರ್ ನಮ್ದು ಯಾವುದಿಲ್ಲಿ? ಪಿ ಅಂತ ಹೇಳ್ಬೋದು. ಇದು ಈಗ ನೀವು ಏನು ರೈಲ್ವೆ ಟೆಕ್ನಿಷಿಯನ್ನು, NTPC, JE ಎಕ್ಸಾಮ್ ಬರಿತಾ ಇದ್ದೀರಿ, SSC ಎಕ್ಸಾಮ್ ಬರೀತೀರಿ, ನಾಳೆ PDO ಎಕ್ಸಾಮ್ ನೀವೇನು ಬರಿತಾ ಇದ್ದೀರಿ, ಅದ್ರ ಮೇಲೆ ಇಂಥವೆಲ್ಲ ಕ್ವಶನ್ಗಳು ಬರುವಂಥ ಚಾನ್ಸ್ ಇರ್ತದೆ. ಸೊ ಇಲ್ಲೊಂದು ನಂಬರ್ ಇದೆ ನೋಡ್ರಿ. ಇಲ್ಲೇನು ಕೊಟ್ಟಿದ್ದಾರೆ? ಈ 3 ಹಿಂಗೆ ಕೊಟ್ಟಾಗ ಏನು ಮಾಡಬೇಕು ಅಂದರೆ ಕ್ವಶನ್ ಮಾರ್ಕ್ ಬಂದು ಏರಿಯಾದೊಳಗೆ ಇಲ್ಲಿ ಯಾವ ನಂಬರ್ ಬಂದದ? 18 ಅದ, ಇಲ್ಲಿ 14 ಅದ. ಇಲ್ಲಿ 14 ಯಾಕೆ ಬಂತು, 18 ಯಾಕೆ ಬಂತು ಅಂತ ಮೊದಲು ಚೆಕ್ ಮಾಡಬೇಕು. ಇವೆರಡು ಒಂದೇ ಟೈಪ್ ಒಳಗೆ ಬರ್ತಿರ್ಬೇಕು. ನೀವು ಇಲ್ಲೇನು ಮೆಥಡ್ ಸಾಲ್ವ್ ಮಾಡಿರ್ತೀರಿ ಅದೇ ಮೆಥಡ್ ಇದಕ್ಕೂ ಯೂಸ್ ಮಾಡಬೇಕು. ಈ ಎರಡು ಒಂದೇ ಮೆಥಡ್ ಒಳಗೆ ಬಂದ್ರೆ ಮಾತ್ರ ನಿಮ್ಮದು ಏನಾಗ್ತದೆ ಅಂದರೆ ಥರ್ಡ್ ಕ್ವಶನ್ಗೆ ಆನ್ಸರ್ ರೈಟ್ ಆಗ್ತದೆ. ಸೊ ಈಗ 14 ಇಲ್ಲಿ 84 ಇಲ್ಲಿ 12 ಬಂದದ ನೋಡ್ರಿ. ಇದು 12 84 14 ಏನ್ರ ಸಂಬಂಧದವ ನೋಡ್ರಿ. ಯಾವುದ್ರೆ ಮಗ್ಗಿ ಒಳಗೆ ಬರ್ತಾವನ ಇದು 12 ಅದ, ಇದು 84 ಅದ. 12 7 84 ಬರ್ತಲ್ರಿ. 12 7 84 ಅಂದ್ರೆ ಇಲ್ಲಿ 7 ಯಾಕೆ ಬಂತು? ಇಲ್ಲಿ 14 ಅದ. 12 14ಲೇ ಬರಬೇಕಾಗಿತ್ತು ಅವರು. ಬಟ್ 7 ಯಾಕೆ ಬಂದಂದ್ರೆ 14ರ ಅರ್ಧ ಎಷ್ಟಾಗ್ತದೆ ರೀ? 7 ಆಗ್ತದೆ. ಇದಕ್ಕೆ 2 ಒಂದಲೇ 2 7 ಅಂದ್ರೆ 14ಕ್ಕೆ 7ರಲ್ಲೇ ಡಿವೈಡ್ ಮಾಡಿದರೆ ಇಲ್ಲಿ 2ರಲ್ಲೇ ಡಿವೈಡ್ ಮಾಡಿದರೆ ಇಲ್ಲಿ ಆನ್ಸರ್ ಏನು ಬರ್ತದೆ? 7 ಬರ್ತದೆ. ಅಥವಾ 14ರ ಅರ್ಧ 7. ಈ 12ಅನ್ನು ಇಲ್ಲಿರೋ ನಂಬರ್ದ ಅರ್ಧಕ್ಕೆ ಇಂಟು ಮಾಡ್ಯಾರವ್ರು ಅಷ್ಟೇ. 12 7 84 ರೈಟಾ? ಈಗ ನೋಡ್ರಿ ಇದನ್ನು ನಾವು ಇಲ್ಲಿ 18 ಅದ, ಇದ್ರ ಅರ್ಧ ಅಂದ್ರೆ ಎಷ್ಟು? 9 ಅಂದ್ರೆ 9 ಬೈಲೆ 9 9 81. ಹಂಗಂದ್ರೆ ಇಲ್ಲಿ ಎಷ್ಟಲೇ 88 ಆಗ್ತದೆ? 11 8ಲೇ 88 ಆಗ್ತದೆ. ಅಂದ್ರೆ 8 ಡಬಲ್ ಏನಾಯ್ತು? ಇಲ್ಲಿ ಯಾವ ನಂಬರ್ ಐತೆ ಅನ್ನಂಗೆ ಆಯಿತು? 16 ಐತಿ ಅಂತ ಅರ್ಥ. ಇವೆಲ್ಲ ಸಿಂಪಲ್ ಟ್ರಿಕ್ಸ್ ಇವು. ಕೇವಲ 10 ಸೆಕೆಂಡಲ್ಲಿ ನೀವು ಆನ್ಸರ್ ಮಾಡ್ತಕ್ಕಂಥ ಕ್ವಶನ್ಗಳು ಇವಾಗಿರ್ತಾವೆ.
ಈಗ ನೋಡ್ರಿ ಇಲ್ಲಿರುವಂಥ ನಂಬರ್ಗೆ ಇಲ್ಲಿ ಕ್ವಶನ್ ಮಾರ್ಕ್ ಬಂದಿದೆ. ಇವೆರಡು ಏರಿಯಾಗಳನ್ನ ನೋಡ್ಬೇಕು. ಯಾಕೆ ಈ ಕ್ವಶನ್ ಹಾಕಿದೀವಿ ಅಂತಂದ್ರೆ ಈ 3 ಸಪ್ರೇಟ್ ಕ್ವಶನ್ಗಳೇ ಇವು. ಬಟ್ ಎರಡು ಕಡೆ ಒಂದೇ ಮೆಥಡ್ ಯೂಸ್ ಆಗಿರ್ತದೆ. ಅದೇ ಮೆಥಡ್ ಯೂಸ್ ಮಾಡಿ ಕ್ವಶನ್ ಮಾರ್ಕ್ ಬಂದ ಏರಿಯಾದೊಳಗೆ ನೀವು ನಂಬರನ್ನು ಗುರುತಿಸಬೇಕಾಗ್ತದೆ. ಇಲ್ಲಿ ಯಾವುದು ಪರ್ಟಿಕ್ಯುಲರ್ ಮೆಥಡ್ ಇಲ್ಲ. ಈ ನಂಬರ್ 4 ನಂಬರ್ಗಳನ್ನ ಹೆಂಗರೇ ಯೂಸ್ ಮಾಡಿ 27 ಬರಬೇಕು. ಏನು ಮಾಡ್ಬೇಕು? ಫಸ್ಟ್ ಇವೆಲ್ಲ ಪ್ಲಸ್ ಮಾಡಿದ್ರೆ 27 ಆಗ್ತಾ ನೋಡ್ರಿ, ಆಗೋದಿಲ್ಲ. ಯಾವುದ್ರೆ 2 ಪ್ಲಸ್ ಮಾಡಿ 2 ಇಂಟು ಮಾಡಿದ್ರೆ ಆಗ್ತಾ ನೋಡ್ರಿ, ಅದನ್ನೂ ಆಗೋದಿಲ್ಲ. ಈ ಕಡೆ ಇವೆರಡು ಇಂಟು ಮಾಡಿದ್ರೆ ಆಗೋದಿಲ್ಲ, ಇದು ಇಂಟು ಮಾಡಿದ್ರೆ ಆಗೋದಿಲ್ಲ, ಇದು ಆಗೋದಿಲ್ಲ, ಇದು ಆಗೋದಿಲ್ಲ. ಈಗ ಅಪೋಸಿಟ್ ಇಂಟು ಮಾಡಿ ನೋಡ್ರಿ. 7 1 7, 5 4 20, 2 ಕೂಡಿದ್ರೆ ಎಷ್ಟಾಯ್ತು? 27. ಓಕೆ, 7 ಮತ್ತು 1 ಇಂಟು ಮಾಡಿದ್ವಿ. ಇಲ್ಲಿ 5 ಮತ್ತು 4 ಇಂಟು ಮಾಡಿದ್ವಿ. ಅದೇ ಥರ ಇಲ್ಲಿ ಇಂಟು ಮಾಡ್ಬೇಕು ನಾವು. 11 4 44 ಆಯಿತು, 5 3 15 ಆಯಿತು, 44 1 15 ಎಷ್ಟಾಯ್ತು ರೀ? 59. ಕರೆಕ್ಟ್ ಆಯಿತು. ಎರಡು ಕಡೆ ಸೇಮ್ ಮೆಥಡ್ ಯೂಸ್ ಮಾಡಿದ್ವಿಲ್ಲ, ಅದೇ ಮೆಥಡನ್ನು ಇಲ್ಲಿ ಯೂಸ್ ಮಾಡಿರಿ. 9 8 72, 3 2 6, ಇವೆರಡು ಪ್ಲಸ್ ಮಾಡಿರಿ, 78. ಆನ್ಸರ್ ಯಾವುದಾಯ್ತು ನಮ್ಮದು? ಆಪ್ಷನ್ ಡಿ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆ, ಈಗ ಇನ್ನೊಂದು ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಕ್ವಶನ್ ಇದು, ಬೇರೆ ಟಾಪಿಕ್ ಇದು. ಈಗ ನಾವು ಇಷ್ಟೊತ್ತನ ಮಾಡಿದ್ದು ಮಿಸ್ಸಿಂಗ್ ನಂಬರ್ಸು. ಈಗ ಪುಸ್ತಕವನ್ನು ವಾಚ್ ಎಂದು, ವಾಚನ್ನು ಬ್ಯಾಗ್ ಎಂದು, ಬ್ಯಾಗನ್ನು ಶಬ್ದಕೋಶ ಎಂದು ಕರೆದರೆ, ಶಬ್ದಕೋಶವನ್ನು ಕಿಟಕಿ ಎಂದು ಕರೆದರೆ, ಪುಸ್ತಕವನ್ನು ಹೊರಲು ಯಾವುದನ್ನು ಬಳಸುತ್ತೀರಿ? ಇದು ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಒಳಗೆ ಒಂದು ವೆರೈಟಿ ಇದೆ. ನನ್ನ ಪುಸ್ತಕದಲ್ಲಿ ಟೈಪ್ 5 ಅಂತ ಹಾಕಿದ್ದೀವಿ, ಬುಕ್ಕಲ್ಲಿ ಟೈಪ್ 5 ಅಂತ ಹಾಕಿದ್ದೀವಿ. ಯಾರು ರೈಲ್ವೆ ಎಕ್ಸಾಮ್ ಹೋಗ್ತಾ ಇದ್ದೀರಿ, ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗಲ್ಲಿ ಟೋಟಲ್ ಟೈಪ್ ನೋಡಿರಿ, ನನ್ನ ಬುಕ್ಕಲ್ಲಿ ಏನಿದೆ ಟೈಪ್ 1 ಇಂದ ಟೈಪ್ 6ವರೆಗೆ ಅದಾವೆ. ಇಲ್ಲಿ ನೀವೇನು ಮಾಡಬೇಕು ಅಂದರೆ ಟೈಪ್ 1ನಲ್ಲಿ ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4 ಇವು 4 ಟೈಪ್ ಒಳಗೆ ಕನಿಷ್ಠ 20 ಕ್ವಶನ್ ಆದರೂ ನೀವು ಸಾಲ್ವ್ ಮಾಡಬೇಕು. ಅಭ್ಯಾಸ 1, ಇದ್ರಾಗ ಅಭ್ಯಾಸ 1, ಇದ್ರಾಗ ಅಭ್ಯಾಸ 1, ಇದ್ರಾಗ ಒಂದು ಅಭ್ಯಾಸ, ಇದ್ರಾಗ ಒಂದು ಅಭ್ಯಾಸ, 4 ಟೈಪನ್ನು ನೀವು ಓದ್ರಿ. ಇದು ಯಾಕಂದರೆ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ಇದರಲ್ಲಿ ನಾನು ನಿಮಗೆ ಅಂದಾಜು ಟಾಪಿಕ್ ಎಷ್ಟು ಪೇಜ್ ಕೊಟ್ಟಿದ್ದೀನಿ ಈ ಬುಕ್, ಈ ಟಾಪಿಕಲ್ಲಿ ಅಂತಂದರೆ ಎಷ್ಟು ರೀ? 167 ಇಂದ 221ವರೆಗೆ ಇದೆ ನೋಡಿರಿ. ಇದು ಒಂದೇ ಟಾಪಿಕ್ಕು, ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಟಾಪಿಕ್ಕು 167 ಇಂದ 221ವರೆಗೆ ಅದು. ಅಂದರೆ ಎಷ್ಟು ಇರ್ಬೋದು ನೋಡಿರಿ. ಇಲ್ಲಿ 22 ಪೇಜ್, 21 ಪೇಜ್, ಇಲ್ಲಿ 33 ಪೇಜ್, 54 ಪೇಜ್ ಏನಿದೆ ಬರೀ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಹಾಕಿದ್ದೀನಿ. ಕನ್ನಡ ಮೀಡಿಯಮ್ದಲ್ಲಿ ಯಾರು ಇದನ್ನು ಸಾಲ್ವ್ ಮಾಡಿಲ್ಲ. ಬರೀ ಒಂದು 10 ಪೇಜ್, ಎಲ್ಲ ಇಡೀ ಬುಕ್ಕ ಕೇಳಿದರೆ 150 ಪೇಜ್ ಆಗ್ತದೆ. ಇದು 726 ಪೇಜ್ ಇರುವಂಥ ಬುಕ್ ಇದೆ. ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಎಲ್ಲ ಟೈಪ್ ಮಾಡಿದ್ದೀನಿ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋರಿ ಇದ್ರ ಮೇಲೆ ಕ್ವಶನ್ ಬರ್ತಾವೆ. ರೈಲ್ವೆ ಎಕ್ಸಾಮ್ದವ್ರಿಗೆ ಮಾತ್ರ ಇದು ಭಾಳ ಹೆವಿ ಕ್ವಶನ್ ಬಿಡಿಸೋ ಅವಶ್ಯಕತೆ ಇಲ್ಲ. ಓನ್ಲಿ ಅಭ್ಯಾಸ 1 ಈಸಿ ಮತ್ತು ಮಾಡ್ರೇಟ್ ಇದ್ದಿದ್ದು, ಅಭ್ಯಾಸ 2 ಸ್ವಲ್ಪ ಡಿಫಿಕಲ್ಟ್ ಇದ್ದಿದ್ದು, ಅಭ್ಯಾಸ 3 ಹೈ ಲೆವೆಲ್ ಇರೋದು. ನೀವು ರೈಲ್ವೆ SSC ಎಕ್ಸಾಮ್ ಬರೆಯೋರು ಕೇವಲ ಅಭ್ಯಾಸ 1 ನೋಡಿರಿ. KS PSI ಎಕ್ಸಾಮ್ ಬರೆಯೋರು ಅಭ್ಯಾಸ 2 ಮತ್ತು 3 ನೀವು ಪ್ರಾಕ್ಟೀಸ್ ಮಾಡಿ. ರೈಟ್ ರೀ? ಇಲ್ಲೇನಾಗಿದೆ, ಒಂದೊಂದಕ್ಕೆ ವರ್ಡ್ ಕೊಟ್ಟರೆ. ಪುಸ್ತಕಕ್ಕೆ ಏನು ಹೆಸರಿಟ್ಟಾರೆ ಇವರು? ವಾಚ್ ಅಂತ ಹೆಸರಿಟ್ಟಾರೆ. ವಾಚಿಗೆ ಏನಿಟ್ಟಾರೆ? ಬ್ಯಾಗ್ ಅಂತ ಇಟ್ಟಾರೆ. ಬ್ಯಾಗಿಗೆ ಏನಿಟ್ಟಾರೆ? ಶಬ್ದಕೋಶ ಅಂತ ಇಟ್ಟಾರೆ. ಶಬ್ದಕೋಶಕ್ಕೆ ಏನಿಟ್ಟಾರೆ? ಕಿಟಕಿ ಅಂತ ಇಟ್ಟಾರೆ. ನಾವು ಪುಸ್ತಕರು ಹೊರಲು ಇದರಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ? ಬ್ಯಾಗ್ ಯೂಸ್ ಮಾಡ್ತೀವಿ. ಬ್ಯಾಗಿಗೆ ಏನು ಹೆಸರಿಟ್ಟಾರಲ್ಲ ಆ ಆನ್ಸರ್ ಹೇಳ್ಬೇಕು ನೀವು. ನಿಮಗೆ ಬ್ಯಾಗ್ ಅಂತ ಇರ್ತದೆ ಆಪ್ಷನ್ ಇಲ್ಲಿ, ನೀವು ಇದನ್ನು ಹಾಕ್ಬಾರ್ದು, ಇದನ್ನು ಹಾಕಿ ರಾಂಗ್. ಇದು ಕರೆಕ್ಟ್ ಆನ್ಸರ್ ಬ್ಯಾಗ್. ಬಟ್ ಡಿಕೋಡಿಂಗ್ ಪ್ರಕಾರ ಬ್ಯಾಗನ್ನು ಏನಂತ ಕರಿದೀವಿ ನಾವು? ಶಬ್ದಕೋಶ ಅಂತ ಕರಿದೀವಿ. ಬ್ಯಾಗನ್ನು ಶಬ್ದಕೋಶವೆಂದು, ಮತ್ತು ಬ್ಯಾಗನ್ನು ವಾಚನ್ನು ಬ್ಯಾಗ್ ಅಂದಿವಿ ಅಂತೇಳಿ ನೀವು ವಾಚ್ ಆನ್ಸರ್ ಹೇಳ್ಬಾರ್ದು. ರೈಟ್ ರೀ? ರಿಯಲ್ ಆನ್ಸರ್ ಯಾವ್ದು ಇರ್ತದಲ್ಲ, ರಿಯಲ್ ಆನ್ಸರ್ ಏನಿದೆ ಬ್ಯಾಗ್ ಅಂತಿದೆ. ಬ್ಯಾಗನ್ನು ನಾವು ಏನಂತ ಕರಿದೀವಿ? ಶಬ್ದಕೋಶ ಅಂತ ಕರಿದೀವಿ. ಅದಕ್ಕೆ ನಿಮ್ಮ ಆನ್ಸರ್ ಏನು ಬರ್ಬೇಕಲ್ಲಿ? ಶಬ್ದಕೋಶ ಅಂತ ಬರಬೇಕು. ಸೊ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಶಬ್ದಕೋಶ. ಡಿಕೋಡಿಂಗ್ ಪ್ರಕಾರ ನಿಮ್ಮ ಆನ್ಸರ್ ಇರಬೇಕು. ಇಲ್ಲೊಂದು ಬ್ಲಡ್ ರಿಲೇಷನ್ ಕ್ವಶನ್ ಇದೆ ನೋಡ್ರಿ. ಇದು ನನ್ನ ಟಾಪಿಕಲ್ಲಿ. ಇದರಲ್ಲಿ ಬ್ಲಡ್ ರಿಲೇಷನ್ದಲ್ಲಿ ಒಂದು ನಿಮಿಷ ಕೇಳಿ. ಯಾರು ಈ ಬುಕ್ಕನ್ನು ತೊಗೊಂಡು ಈಗ ವರ್ಕ್ ಮಾಡ್ತಾ ಇದ್ದಾರೆ, ರೈಲ್ವೆ JE ಟೆಕ್ನಿಷಿಯನ್, ಆಲ್ರೆಡಿ ALP ಎಕ್ಸಾಮ್ ಬರೆದವರೆಲ್ಲ ಭಾಳಷ್ಟು ಖುಷಿಯಾಗ್ಯಾರ. ಮೆಂಟಲ್ ಎಬಿಲಿಟಿ ಅಂತೂ ನನ್ನ ಬುಕ್ಕಲ್ಲಿ ಏನು ನಾವು ಡಿಸ್ಕಷನ್ ಮಾಡಂತ ಹೇಳಿದ್ದೆ, ಯಾವ ಪೇಜು ಯಾವ ಟಾಪಿಕ್ ಓದಂತ ಹೇಳಿದ್ದೆ ಅಷ್ಟೇ ಓದಾರ. ಆಲ್ಮೋಸ್ಟ್ ರೀಸನಿಂಗ್ ಎಲ್ಲ ಸಾಲ್ವ್ ಮಾಡಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳದಾರ. ಟೈಪ್ 1, ಟೈಪ್ 2, ರೈಟಾ, ಟೈಪ್ 3 ಇದೆ. ನೀವೇನು ಮಾಡಿರಿ? ಟೈಪ್ 1ನಲ್ಲಿ ಒಂದು 10 ಕ್ವಶನ್ ಬಿಡಿಸ್ರಿ. ಟೈಪ್ 2ದಲ್ಲಿ ಅಭ್ಯಾಸ 1 ಮತ್ತು 2 ಇದೆ, ಒಂದು ಅಭ್ಯಾಸ ಮಾತ್ರ ಬಿಡಿಸಿ, ಒಂದು 20 ಕ್ವಶನ್ ಬಿಡಿಸಿ. ಟೈಪ್ 3 ಡಿಕೋಡಿಂಗ್ ಟೈಪ್ ಇದೆ. ಸೊ ಅದರಲ್ಲಿ ನಾಳೆ ಕ್ಲಾಸಲ್ಲಿ ನಾನು ಅದನ್ನು ಡಿಸ್ಕಷನ್ ಮಾಡ್ತೀನಿ, ಟೈಪ್ 3ಅನ್ನು. ಈಗ ನಾನು ಡಿಸ್ಕಷನ್ ಮಾಡೋದು ಟೈಪ್ 2 ಇದು. ರೈಟ್ ರೀ? ಮೊನ್ನೆ ಒಂದು ಕ್ಲಾಸ್ ಮಾಡಿ ಟೈಪ್ 1 ಮಾಡಿದ್ದೀನಿ ಅದರಲ್ಲಿ. ಸೊ ಇದ್ರ ಮೇಲೆ ಒಂದು 25 ಕ್ವಶನ್ಗಳನ್ನು ಬಿಡಿಸ್ರಿ. ಇಷ್ಟು ಮಾಡಿದರೆ ಸಾಕು ನೀವು. ಯಾವುದೇ ರೈಲ್ವೆ, ಇದು ನಾನು ಹೇಳ್ತಾ ಇರೋದು CBT 1 ಮತ್ತು CBT 2 ಎರಡೂ ಎಕ್ಸಾಮ್ಗಳಿಗೆ ಯೂಸ್ಫುಲ್ ಆಗ್ತಕ್ಕಂಥ ಬುಕ್ ಇದಾಗಿದೆ. ಓಕೆ. 6 ಎಮ್ಳ ಸಹೋದರಿ
ಇಲ್ಲಿ ಬರೀರಿ ಎಂ ಬರೀರಿ. ಎಂನ ಸಹೋದರಿ ಯಾರ್ರಿ ಆರ್. ಇಲ್ಲಿ ಟ್ರ್ಯಾಂಗಲ್ ಅಂದ್ರೆ ಏನು ಟ್ರಿಕ್ಸ್ ಹೇಳ್ತೀನಿ ನೋಡ್ರಿ. ಟ್ರ್ಯಾಂಗಲ್ ಹಾಕಿದೀವಿ ಅಂತಂದ್ರೆ ಅದು ಫಿಮೇಲ್ ಅದರ ಅಂತ ಅರ್ಥ. ಸ್ಕ್ವೇರ್ ಹಾಕಿದೀವಿ ಅಂತಂದ್ರೆ ಅವ್ರು ಮೇಲ್ ಅದರ ಅಂತ ಅರ್ಥ. ಈಗ ಎಂನ ಸಹೋದರಿ ಯಾರು ಅದಾರ್ರಿ ಆರ್ ಅದಾರ. ಆರ್ ಫಿಮೇಲ್ ಆದ್ರು, ಬಟ್ ಎಂ ಆರ್ಗೆ ಸಹೋದರ ಆಗ್ಬೋದು ಇಲ್ಲ ಸಹೋದರಿ ಆಗ್ಬೋದು. ರೈಟ್ರಿ? ಓಕೆ. ಎಮ್ಳು ಎಚ್ಚರ ಸಹೋದರ. ಎಂ ಯಾರ ಸಹೋದರ? ಎಚ್ಚನ ಸಹೋದರ. ಇಲ್ಲಿ ಎಚ್ ಹಾಕೋಣ. ತೆಗೀನ್ರಿ ಸ್ವಲ್ಪ, ಯಾಕಂದ್ರೆ ಪ್ಲೇಸ್ ಬೇಕಾಗ್ತದೆ ಇಲ್ಲಿ. ನೀಟಾಗಿ ನೀವು ಒಂದು ಕ್ವಶನ್ ಬಿಡಿಸು ಮೆಥಡ್ ಗೊತ್ತಾಯ್ತು ಅಂತ ಇಟ್ಕೊಡ್ರಿ. ನೀವು ಮೆಂಟಲ್ ಎಬಿಲಿಟಿಯನ್ನು ಒಂದು ಸಿಂಗಲ್ ಮಾರ್ಕ್ಸು ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ನಾನು ಅನಿವಾರ್ಯ ಕಾರಣದಿಂದ ಇಲ್ಲಿವರೆಗೆ ಕ್ಲಾಸ್ ಮಾಡೋಕ್ಕಾಗಿದ್ದಿಲ್ಲ. ಇನ್ನು ಮುಂದೆ ಡೈಲಿ ನಾನು ಒಂದು ಇದ್ರ ಮೇಲೆ ಕ್ಲಾಸನ್ನು ಮಾಡ್ತಿರ್ತೀನಿ. 8:30 9:00 ಲೈವ್ ಕ್ಲಾಸ್ ಇರುತ್ತೆ. ಎಮ್ನು ಎಚ್ನ ಸಹೋದರ. ಎಮ್ನು ಎಚ್ನ ಸಹೋದರ. ಎಮ್ ಈಸ್ ಬ್ರದರ್. ಈಗ ಎಮ್ ಜಂಟರ್ ಗೊತ್ತಾಯ್ತು. ಈಗ ಎಚ್ನ ಜಂಟರ್ ಗೊತ್ತಾಗಲ್ಲ, ಡಾಟ್ ಬರೀರಿ. ಡಿ ಯು ಕೆ ಯ ತಾಯಿ. ಇದಕ್ಕೇನು ಸಂಬಂಧ ಇಲ್ಲ, ಈ ಕಡೆ ಬರೀರಿ. ಇಲ್ಲಿ ಕೆ ಬರೋದು, ಇಲ್ಲಿ ಮ್ಯಾಗ ಏನು ಬರೀರಿ ಡಿ ಬರೀರಿ. ಡಿ ಏನದಾರ? ತಾಯಿ ಅದಾರ. ಯಾರಿಗೆ ತಾಯಿ ಅದಾರ ರೀ? ಕೆಗೆ ತಾಯಿ ಅದಾರ. ಓಕೆ. ಕೆ ಯು ಎಮ್ರ ಸಹೋದರ. ಕೆ ಯಾರ ಸಹೋದರ ರೀ? ಎಮ್ಮನ ಸಹೋದರ ಅಂದ್ರೆ ಎಚ್ಗೂ ಸಹೋದರ ಆಗಲೇಬೇಕಲ್ಲ ಅವರು. ಈ ಕಡೆ ಕೆ ಬರೀರಿ. ಇವರು ಮೇಲದಾರ ಸಹೋದರ. ನೋಡ್ರಿ, ಇವ್ರು 4 ಜನ ಸಹೋದರ ಸಹೋದರಿಯರು ಅದಾರ ಇವರು. ಬಟ್ ಕೆ ಮೇಲದಾನ, ಎಮ್ ಮೇಲದಾರ, ಆರ್ ಫಿಮೇಲ್ ಅದಾರ. ಬಟ್ ಎಚ್ನ ಜೆಂಡರ್ ಗೊತ್ತಾಗ್ಲಿಲ್ಲ. ಸೊ ಮೇಲ್ ಆಗ್ಬೋದಿಲ್ಲ, ಫಿಮೇಲ್ ಆಗ್ಬೋದು. ಇಲ್ಲೇನಿದೆ 4 ಜನ ಏನಿವರು ಒಡ ಹುಟ್ಟಿದವರು. ಕೆ ಯ ತಾಯಿ ಯಾರದಾರ? ಡಿ ಅಂದ್ರೆ ಕೆ ಯ ತಾಯಿ ಡಿ ಏನೇ ಇಲ್ಲಿ ಮ್ಯಾಗ ಬರೆದು ಬಿಡ್ರಿ. ಅಂದ್ರೆ ಡಿ ಏನಾದ್ಲು? ಕೆ ಒಬ್ಬರಿಗೆ ತಾಯಿ ಅಲ್ಲ, ಈ 4 ಜನರಿಗೆ ಕೆ ತಾಯಿ ಆದ್ಲು. ಹಾಗಾದ್ರೆ ಆಳು ಡಿಗೆ ಏನಾಗುತ್ತಾರೆ? ನೀವು ಇಷ್ಟೆಲ್ಲ ಡೈಗ್ರಾಮ್ ತೆಗೆದಿರ್ತೀರಿ, ಯಾರಿಂದ ಯಾರಿಗೆ ಕೇಳ್ಯಾರ ಅದನ್ನ ನೋಡ್ರಿ. ಕೆಲವ್ರು ಏನ್ ಮಾಡ್ಬಿಡ್ತಾರ ತಾಯಿ ಅಂತ ಹೇಳೋ ಚಾನ್ಸ್ ಅದ. ಆರು ಡಿ ಗೆ ಏನಾಗುತ್ತಾರೆ ಅಂದ್ರೆ ಡಿ ಕಡೆಯಿಂದ ಆರ್ ಕಡೆ ಬರ್ಬೇಕು ಎರೋ ಮಾರ್ಕ್ ನಿಮ್ದು. ನೋಡ್ರಿ, ಇವರು ಡಿ ಯ ಮಗ ಯಾರು? ಕೆ. ಇವರೆಲ್ಲರೂ ಯಾರು? ಸಹೋದರ. ಕೆನ ಸಹೋದರ ಸಹೋದರಿಯರು. ಆರ್ ಏನದಾರ? ಫಿಮೇಲ್ ಅದಾರ. ಅಂದ್ರೆ ಏನಾಯ್ತು? ಇವರು ಮಗಳು. ಕೆಲವ್ರು ಹಿಂಗೆ ಉಲ್ಟಾ ಹೋದ್ರ ತಾಯಿ ಅಂತ ಹಾಕ್ತಾರೆ, ಅವ್ರ ಸಲುವಾಗಿ ಒಂದು ಆಪ್ಷನ್ ಅದು. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಮಗಳು ಅಂತ ಹೇಳ್ಬೇಕು. ರೈಟ್ ರೀ? ಇದು ನಮ್ಮ ಬುಕ್ಕಲ್ಲಿ ಟೈಪ್ 2 ಇದೆ. ಇದು ಟೈಪ್ 2. ಇದ್ರಾಗ ಒಂದು 10 ಕ್ವಶನ್ ಆದ್ರೂ ನೀವು ಬಿಡಿಸ್ರಿ. ಟೈಪ್ 1 ಆಲ್ರೆಡಿ ಬಿಡಿಸಿರಿ. ಟೈಪ್ 3 ನೀವು ಕನಿಷ್ಠ 20 ರಿಂದ 25 ಕ್ವಶನ್ ಆದರೂ ಬಿಡಿಸ್ರಿ. ಅದು ಡಿಕೋಡಿಂಗ್ ಟೈಪ್ ಅದ. ಟೈಪ್ 2 ನಿಮಗೆ ತಿಳಿತು ಅಂತಂದ್ರೆ ಟೈಪ್ 3 ನೋಡ್ಬೋದು. ಇವೆಲ್ಲ ವಿಡಿಯೋಸ್ ನನ್ನ ಬುಕ್ಕಲ್ಲಿ. ಜಸ್ಟ್ ನೀವು ಟಾಪಿಕ್ ಮ್ಯಾಗ ಹೆಡ್ಡಿಂಗಲ್ಲಿ QR ಕೋಡನ್ನು ಇಲ್ಲಿದೆ ನೋಡ್ರಿ, QR ಕೋಡ್. ಈ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ನಾನೇ ಪಾಠ ಮಾಡಿದ್ದು ವಿಡಿಯೋ ಓಪನ್ ಆಗ್ತದೆ. ಆಮೇಲೆ ನೀವೇನು ಮಾಡ್ಬೋದು, ವಿಡಿಯೋ ನೋಡಿದ ನಂತರ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ, ಆವಾಗ ನೀವು ಅದನ್ನು ಸಾಲ್ವ್ ಮಾಡ್ಬೋದು. ಓಕೆನಾ? ಇದೊಂದು ಹೊಸ ಟಾಪಿಕ್. ಇದು ಇನ್ಇಕ್ವಾಲಿಟಿ ಅಂತಿದೆ. ಇಂಗ್ಲೀಷಲ್ಲಿ ಯಾಕೆ ಹಾಕಿದ್ದೀನಿ ಅಂದರೆ ಕ್ವಶನ್ ಎಲ್ಲ ಒಂದೇ ಕಡೆ ನೀಟಾಗಿ ಬರೆದಿದ್ದೀವಿ. ನನ್ನ ಬುಕ್ಕಲ್ಲಿ ಇದು ಟಾಪಿಕ್ ಹಾಕಿದ್ದೀನಿ. ಕನ್ನಡ ಮೀಡಿಯಮ್ದಲ್ಲಿ ನಿಮಗೆ ಯಾವ ಬುಕ್ಕಲ್ಲಿ ಇದು ಏನಾಗೋದಿಲ್ಲ, ಟಾಪಿಕ್ ನಿಮಗೆ ಸಿಗೋದಿಲ್ಲ. ಮುಂಬರುವಂಥ ಟಾಪಿಕಲ್ಲಿ ಸ್ವಲ್ಪ ಹಾಕಿದ್ದೀನಿ. 3rd ವೆರೈಟಿಯಲ್ಲಿ, 3rd ನಮ್ಮದು ಎಡಿಷನ್ ಬುಕ್ಕಲ್ಲಿ. 2nd ಎಡಿಷನ್ ಬುಕ್ಕಲ್ಲಿ ಮಾತ್ರ ಫುಲ್ ಡೀಟೇಲ್ ಆಗಿದ್ದಾವೆಲ್ಲ. ಪೇಜ್ ನಂಬರ್ 460 ನೋಡಿರಿ, 30 ಪೇಜ್ ಇದೆ. ಇದು ಪೇಜ್ ನಂಬರ್ 460 490 ಇದೆ. ಅಂದರೆ 30 ಪೇಜ್ ಇದರಲ್ಲಿ ಹಾಕಿದ್ದೀನಿ ನಾನು. ಕನ್ನಡ ಮೀಡಿಯಮ್ದಲ್ಲಿ ಯಾರೂ ಈ ಟಾಪಿಕನ್ನು ನಿಮಗೆ ಹೇಳೋದೇ ಇಲ್ಲ. ಇಲ್ಲೇನಿದೆ? ಇಲ್ಲಿ ನಿಮಗೆ 2 ಕ್ವಶನ್ ಕೊಟ್ಟಿರ್ತಾರೆ. ಇದು RRB ಮತ್ತು SSC ಎಕ್ಸಾಮ್ ಹೋಗ್ತಕ್ಕಂಥವ್ರಿಗೆ 2 ಕ್ವಶನ್ ಬರ್ತದೆ. ನಾನಿಲ್ಲಿ 4 ಕ್ವಶನ್ ಹಾಕಿದ್ದೀನಿ ಅಷ್ಟೇ. ಇಂಗ್ಲೀಷಲ್ಲಿ ಏನು ಕೊಟ್ಟಿದ್ದಾರೆ? ಆಪ್ಷನ್. ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಾರೆ, 2 ಕನ್ಕ್ಲೂಷನ್ ಕೊಟ್ಟಾರೆ. ಇಂಗ್ಲೀಷಲ್ಲಿ ಹಿಂಗೆ ಇರ್ತದೆ, ಕನ್ನಡದಲ್ಲಿ ಹಿಂಗೆ ಇರ್ತದೆ. ಆಪ್ಷನ್ ಮಾತ್ರ ಇವೇನಾಗಿರ್ತವೆ? 1 ಮಾತ್ರ, ಇಲ್ಲಿ 2 ಮಾತ್ರ, 2 ಮಾತ್ರ ಸರಿ, ಇಲ್ಲಿ 1 ಅಥವಾ 2 ಸರಿ. ಸೊ ಹಿಂಗಿರ್ತವೆ ಆಪ್ಷನ್. ಇಲ್ಲಿ 1 ಅಲ್ಲ 2 ಅಲ್ಲ ಅಂತ ಇರ್ತದೆ. ಇಲ್ಲಿ 1 ಮತ್ತು 2 ಸರಿ ಅಂತ ಇರ್ತದೆ. ಈ 1 ರಾಂಗ, 2ನೇದು ರಾಂಗ ಅಂತ ಇಲ್ಲಿ ಇರ್ತದೆ. ಈ ಆಪ್ಷನ್ ಕೊಟ್ಟಿರ್ತಾರೆ. ಮ್ಯಾಗಿಂದೇನು ಇದನ್ನೇನು ಓದ್ಲಾಕ್ ಹೋಗ್ಬೇಡ್ರಿ ನೀವು. ರೈಟ್ ರೀ? ಸೊ ಸ್ಟೇಟ್ಮೆಂಟ್ ಏನಿದೆ ನೋಡ್ರಿ, ಟಿ ಇದು ಸಿಂಬಾಲ್ ಇದಾವೆ ಇಲ್ಲಿ. ಇದೇನಿದು? ಗ್ರೇಟರ್ ದೆನ್ ಸಿಂಬಾಲ್, ಇದು ಲೆಸ್ ದೆನ್ ಸಿಂಬಾಲ್. ಇದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿಂಬಾಲ್, ಇದು ಲೆಸ್ ದೆನ್ ಆರ್ ಈಕ್ವಲ್ ಟು ಸಿಂಬಾಲ್, ಇದು ಈಕ್ವಲ್ ಟು ಸಿಂಬಾಲ್. ಇವೆರಡಕ್ಕೆ ನಾವೇನು ಕರಿತೀವಿ ಅಂದರೆ ಡೆಫಿನೆಟ್ ಸಿಂಬಾಲ್ ಅಂತ ಕರಿತೀವಿ. ಇವೆರಡಕ್ಕೆ ಇನ್ಡೆಫಿನೆಟ್ ಸಿಂಬಾಲ್ ಅಂತ ಕರಿತೀವಿ. ಇದು ಡಿಟೇಲ್ ಆಗಿ ನಾವು ಬೇಸಿಕ್ ಭಾಳ ಹೇಳಬೇಕಾಗ್ತದೆ. ಇದು ಅದು ಆದಮೇಲೆ ನಿಮಗೆ ಈಸಿ ಆಗ್ತದೆ. ಆದರೆ ಸ್ವಲ್ಪ ನಿಮಗೆ ಬೇಸಿಕ್ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಇವೆರಡು ಏನಿವೆ? ಡೆಫಿನೆಟ್ ಸಿಂಬಾಲ್ಸ್. ಇವೆರಡು ಇನ್ಡೆಫಿನೆಟ್ ಸಿಂಬಾಲ್ಸ್. ಇದು ಈಕ್ವಲ್ ಟು. ಇಲ್ಲಿ ಡೆಫಿನೆಟ್ ಇಂಡೆಫಿನೆಟ್ ಕಾಂಬಿನೇಷನ್ ಹೆಂಗಾಗ್ಬೇಕಂದ್ರೆ ಇವೆಲ್ಲ ಮುಖ ಒಂದೇ ಕಡೆ ಐತಿ ಅಂದ್ರೆ ಡೆಫಿನೆಟ್ ಇರಲಿ ಇಂಡೆಫಿನೆಟ್ ಇರಲಿ ಓಪನ್ ಐತಿ ಅಂತ ಅರ್ಥ. ಹೌದಾ?
ಒಂದ್ ವೇಳೆ ಮುಖ ಈ ಹಿಂಗ ಅದಾವು, ಒಂದ್ ಯಾವ್ದೋ ಇಲ್ಲಿ ಅಪೋಸಿಟ್ ಬತ್ತಂದ್ರೆ ಇದು ಏನೈತೆ ಅಂದಂಗ ಕ್ಲೋಸ್ ಐತಿ ಅಂತ ಅರ್ಥ. ರೈಟಾ? ಹಿಂಗ್ ನೋಡ್ಬೇಕು ನೀವು, ಅಪೋಸಿಟ್ ಬಂದ್ರೆ ಕ್ಲೋಸ್ ಐತಿ ಅಂತ ಅರ್ಥ, ಒಂದೇ ಕಡೆ ಮುಖ ಇದ್ರೆ ಓಪನ್ ಐತಿ ಅಂತ ಅರ್ಥ. ಈಗ ಇಲ್ಲಿ ಡೆಫಿನೆಟ್ ಇನ್ಡೆಫಿನೆಟ್ ಬಂದಿದ್ದು ಅಂತ ಇಟ್ಕೊಡ್ರಿ, ಲಾಸ್ಟ್ ಕನ್ಕ್ಲೂಷನ್ ಏನಾಗಿರುತ್ತೆ ಯಾವಾಗಲೂ ಡೆಫಿನೆಟೇ ಆಗಿರುತ್ತೆ. ಓಪನ್ ಇರಬೇಕು, ಅದು ಓಪನ್ ಇದ್ದು ಅದ್ರ ನಡುವೆ ಡೆಫಿನೆಟ್ ಇಂಡೆಫಿನೆಟ್ ಹಿಂಗೆಲ್ಲ ಬಂದಿದ್ದು ಅಂತ ಇಟ್ಕೊಡ್ರಿ, ಅದು ಏನಾಗಿರ್ತದೆ ಓಪನ್ ಐತಿ ಅಂತ ಅರ್ಥ. ಅವಾಗ ಲಾಸ್ಟ್ ಎರಡೂ ಅಕ್ಷರಗಳು ಏನಾಗಿರ್ಬೇಕು ಓಪನ್ ಡೆಫಿನೆಟ್ ಕನ್ಕ್ಲೂಷನ್ನೇ ಬರಬೇಕು. ಎಲ್ಲ ಇಂಡೆಫಿನೆಟ್, ಫಾರ್ ಎಕ್ಸಾಂಪಲ್ ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ ಅಂತ ಬರ್ತದೆ ಇಟ್ಕೊಡ್ರಿ. ಎದಿಂದ ಸಿ ಏನ ಇಲ್ಲಿ ಇಂಡೆಫಿನೆಟ್ ಅದ, ಇಲ್ಲಿ ಇಂಡೆಫಿನೆಟ್ ಅದ, ಇದೇ ಓಪನ್ ಅಂತ ಐತಿ, ಒಂದೇ ಕಡೆ ಮುಖ ಮಾಡ್ಯಾವು, ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ ಅಂತ ಹೇಳ್ಬೇಕು. ಇನ್ ಕೇಸ್ ಅವರು ಎ ಗ್ರೇಟರ್ ದೆನ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ ಅಂತ ಹೇಳಿದ್ರೆ ಅಂತ ಇಟ್ಕೊಡ್ರಿ. ಅವಾಗ ನೀವೇನು ಮಾಡ್ರಿ, ಇಲ್ಲಿ ಇಂಡೆಫಿನೆಟ್ ಇಲ್ಲಿ ಡೆಫಿನೆಟ್ ಅದ, ಇಲ್ಲಿ ಇಂಡೆಫಿನೆಟ್ ಅದ, ಅವಾಗ ನೀವೇನು ಮಾಡಬೇಕು ಓಪನ್ ಅಂತೂ ಐತಿ, ಇದು ಇಂಡೆಫಿನೆಟ್ ಜೊತೆ ಡೆಫಿನೆಟ್ ಇತ್ತಂದ್ರೆ ಕನ್ಕ್ಲೂಷನ್ ಯಾವಾಗಲೂ ಡೆಫಿನೆಟೇ ಇರಬೇಕು. ಎ ಗ್ರೇಟರ್ ದ್ಯಾನ್ ಸಿ ಅಂದ್ರೂ ಒಂದೇ, ಸಿ ಲೆಸ್ ದ್ಯಾನ್ ಎ ಅಂದ್ರೂ ಒಂದೇ. ಕ್ಲಿಯರ್ ಆಯ್ತು ಕಾನ್ಸೆಪ್ಟ್? ಇದು ಎರಡೂ ಥರ ಹೇಳ್ಬೋದು ನಾವು ಇದನ್ನು. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನು ಹೆಂಗೆ ಸಾಲ್ವ್ ಮಾಡ್ಬೋದು? ಈಗ ನಾವು ಡಿಸ್ಕಷನ್ ಮಾಡೋಣ. ನೋಡಿ ಇಲ್ಲೇನು ಕೊಟ್ಟಿದ್ದಾರೆ ಅವರು, ಇಲ್ಲೇನಿದೆ, ಟಿ ಗ್ರೇಟರ್ ದೆನ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಐ. ಇದು ಅಪೋಸಿಟ್ ಬಂತು ನೋಡ್ರಿ. ಅಪೋಸಿಟ್ ಬಂತಂದ್ರೆ ಟಿ ಇಂದ ನಾವು ಎಲ್ಲಿ ತನಕ ಬರ್ಬೋದು, ಐ ತನಕ ಬರ್ಬೋದು. ಈ ಕಡೆ ಬರೋಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ಇದು ಕ್ಲೋಸ್ ಆಗ್ಯದ. ಮತ್ತು ಐದಿಂದ ಈ ಕಡೆ ಎಲ್ಲ ಇವು ಒಂದೇ ಕಡೆ ಮುಖ ಮಾಡ್ಯಾವ. ಇಷ್ಟು ಇಲ್ಲಿ ತನಕ ಓಪನ್ ಅದ, ಇದು ಇಲ್ಲಿ ತನಕ ಓಪನ್ ಅದ. ಇಲ್ಲಿ ಬಂದ ಕೂಡಲೇ ಇವೆರಡು ಕ್ಲೋಸ್ ಆಗ್ಯಾವ. ಸರಿನಾ? ಈಗ ಟಿ ಟು ಐ ಅನ್ನೋದು ನೋಡ್ರಿ, ಟಿ ಇಂದ ಐವರೆಗೆ ಓಪನ್ ಐತಲ್ಲ, ಓಕೆ. ಇಲ್ಲಿ ಡೆಫಿನೆಟ್ ಅದ, ಇದು ಇಂಡೆಫಿನೆಟ್ ಅದ, ಇದು ಡೆಫಿನೆಟ್ ಅದ. ಒಂದರೆ ಡೆಫಿನೆಟ್ ಬಂದಿತ್ತಂದ್ರೆ ಟಿ ಟು ಐ ನಡುವೆ ಏನು ಬರ್ತದ್ರಿ, ಟಿ ಈಸ್ ಗ್ರೇಟರ್ ದ್ಯಾನ್ ಐ. ಟಿ ಈಸ್ ಗ್ರೇಟರ್ ದ್ಯಾನ್ ಐ ಇಸ್ ರೈಟ್. ಎಕ್ಸ್ ಟು ಐ ನೋಡಿದಿವಿ ಅಂದ್ರೆ, ಇಲ್ಲೇನದ ನೋಡ್ರಿ, ಇಲ್ಲಿ ಎಕ್ಸ್ ಅದ, ಸಾರಿ ಇಲ್ಲಿ ಐ ಅದ. ಐ ಇಂದ ಎಕ್ಸ್ ವರೆಗೆ ಏನದವ್ರಿ ಎಲ್ಲ ಒಂದೇ ಕಡೆ ಮುಖ ಮಾಡ್ಯಾವು. ಇದು ಓಪನ್ ಅದ, ಇಲ್ಲಿ ತನೂ ಓಪನ್ ಅದ. ಇದು ಲೆಸ್ ದೆನ್ ಅದ, ಇದು ಲೆಸ್ ದೆನ್ ಆರ್ ಈಕ್ವಲ್ ಟು ಅದ, ಇದು ಲೆಸ್ ದೆನ್ ಆರ್ ಈಕ್ವಲ್ ಟು. ಎರಡು ಇಂಡೆಫಿನೆಟ್ ಬಂದವು, ಒಂದು ಡೆಫಿನೆಟ್ ಬಂದದ. ಅಟ್ಲೀಸ್ಟ್ ಒಂದರೆ ಡೆಫಿನೆಟ್ ಇತ್ತಂದ್ರೆ ನಾವು ಏನು ಓದಬೇಕು, ಡೆಫಿನೆಟ್ ಅಂತ ತಿಳ್ಕೊಬೇಕು. ಈಗ ಎಕ್ಸ್ ಇಂದ ಐ ಕಡೆ ಹೋದ್ರಿ, ಹಿಂಗಿತ್ತಂದ್ರೆ ಇವೆರಡು ಕಡೆ ಹಿಂಗಿರ್ತವಲ್ಲ, ಇದಕ್ಕೆ ಗ್ರೇಟರ್ ಅನ್ಬೇಕು, ಇದಕ್ಕೆ ಲೆಸ್ ಅನ್ಬೇಕು. ರೈಟಾ? ನೋಡ್ರಿ, ಜಿ ಈಸ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಐ. ಇಲ್ಲಿ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಐ. ಆನ್ಸರ್ ನಿಮ್ಮದು ಬೋತ್ 1 and 2. ಬೋತ್ ಹೇಳೋ ಆಪ್ಷನ್ ಯಾವ್ದವ್ರಿ? ಆಪ್ಷನ್ ಇ ನಿಮ್ಮದು ರೈಟ್ ಆನ್ಸರ್ ಇದೆ. ಆಪ್ಷನ್ ಇ ನಿಮ್ದು ಏನಾಗಿದೆ, ರೈಟ್ ಆನ್ಸರ್ ಆಗಿದೆ. ಈಗ ಇಲ್ಲ ನೋಡೋಣ, ಜಡ್ ಟು ಓ ಅದ, ಇಲ್ಲಿ ಓ ಅದ, ಇಲ್ಲಿ ಜಡ್ ಅದ. ಇದು ಬಂತು ನೋಡ್ರಿ, ಇದು ಕನ್ಫ್ಯೂಸ್ ಅದ. ಇಲ್ಲಿ ಎರಡು ಸಪ್ರೇಟ್ ಸ್ಟೇಟ್ಮೆಂಟ್, ಇದು ಒಂದು ಬೇರೆನೇ ಅದ, ಈ ಕಡೆ ಒಂದು ಬೇರೆನೇ ಅದ. ಇಂಥ ಕ್ವಶನ್ ಬಂದ್ರೆ ಹೆಂಗೆ ಮಾಡ್ಬೋದು? ನೀವೇ ನೋಡ್ಬೇಕಂದ್ರೆ ಮೊದಲ ಇಲ್ಲಿ ಓ ಅದ, ಇಲ್ಲಿ ಜಡ್ ಅದ. ಎರಡು ಕಡೆ ಕಾಮನ್ ಆಗಿ ಯಾವ್ದದ, ಎಮ್ ಅದ. ಎಮ್ದು ಹೆಲ್ಪ್ ತೊಗೊಂಡ್ರೆ ಓದಿಂದ ಜಡ್ ನಡುವಿನ ಸಂಬಂಧ ಗೊತ್ತಾಗ್ತದೆ ನಮ್ಗೆ. ಈಗ ನಾ ಇಲ್ಲಿ ಬರೀತೀನಿ ನೋಡಿ, ಎಮ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಓ. ರೈಟ್ ರೀ? ಇಲ್ಲಿ ಎಮ್ ಆ್ಯಂಡ್ ಜಡ್ ನಡುವೆ ಏನದ ನೋಡ್ರಿ, ಎಮ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಡ್. ಈ ಕಡೆ ಹಾಕೊಂಡು ಜಡ್ ಆ ಕಡೆ ಬರೋಕ್ಕೆ ಜಾಗ ಇಲ್ಲ, ಜಡ್ ಈ ಕಡೆ ಬರೀತೀನಿ. ಏನಾಯ್ತು ನೋಡ್ರಿ, ಎಮ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಡ್. ಜಡ್ ಈ ಕಡೆ ಹಾಕಿನಿ, ಎಮ್ ಈ ಕಡೆ ಚೇಂಜ್ ಮಾಡೀನಿ. ಜಡ್ ಕಡೆ ಸಣ್ಣದಿರ್ಬೇಕು, ಎಮ್ ಕಡೆ ದೊಡ್ಡದಾಗಿರ್ಬೇಕು. ಚೇಂಜ್ ಮಾಡಿದ್ವಿ. ಜಡ್ ಟು ಓಪನ್ ಅದ, ಕ್ಲೋಸ್ ಅದು, ಓಪನ್ ಐತಿ. ಎರಡು ಓಪನ್ ಅದಾವಲ್ರಿ, ಎರಡು ಇಂಡೆಫಿನೆಟ್ ಅದಾವ ಅಂದ್ರೆ ನಿಮ್ಮ ಆನ್ಸರ್ ಏನಾಗಿರ್ಬೇಕು, ಇಂಡೆಫಿನೆಟ್ ಬರಬೇಕು. ನೋಡ್ರಿ, ಜಡ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಓ. ಜಡ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಓ, ಕರೆಕ್ಟ್ ಆನ್ಸರ್. ಹಂಗೆ ಎನ್ ಟು ಓ ನೋಡಿದೀವಿ ಅಂದ್ರೆ ಇಲ್ಲಿ ಎನ್ ಅದ, ಇಲ್ಲಿ ಓ ಅದ. ಎರಡು ಓಪನ್ ಅದಾವ, ಕ್ಲೋಸ್ ಅದ. ನೋಡ್ರಿ ಎನ್ ಓಪನ್ ಈ ಕಡೆ ಅದ, ವಿ ಇದ್ರು ಎಮ್ ಈ ಕಡೆ ಅದ. ಬಟ್ ಎಮ್ ಇಂದ ಓ ಏನಾಗ್ಯದ, ಅಪೋಸಿಟ್ ಬಂದದ. ನೋಡ್ರಿ, ಅಪೋಸಿಟ್ ಬಂದೈತಿ ಅಂದ್ರೆ ಅದು ರಾಂಗ್ ಐತಿ ಅಂತ ಅರ್ಥ, ಬಿಟ್ಬಿಡೋದು. ಈಗ ನಿಮ್ಮ ಆನ್ಸರ್ ಯಾವುದು? ಓನ್ಲಿ ಒನ್ ರೈಟ್ ಆನ್ಸರ್. ಇಷ್ಟೇ. ಕ್ಲೋಸ್ ಇತ್ತ ನೀವು ತಲೆನೇ ಕಟ್ಸ್ಕೋಬಾರ್ದು. ಆಪ್ಷನ್ ಎ ಇದು ನಿಮ್ದು ರೈಟ್ ಆನ್ಸರ್. ಇದು ಆಪ್ಷನ್ ಇ. ರೈಟ್ ರೀ? ಓಕೆ. ಈಗ ನೋಡೋಣ, ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಇದ್ರಾಗ ಒಂದು ಸ್ಟೇಟ್ಮೆಂಟ್ ಸಪ್ರೇಟ್ ಇದೆ. ಈಗ ಎನ್ ಟು ಕೆ ನೋಡೋಣ. ಇಲ್ಲಿ ಎನ್ ಟು ಕೆ ನೋಡ್ಬೇಕಂದ್ರೆ ಎರಡರ ಕಾಮನ್ ಯಾವುದಿದೆ, ಬಿ ಇದೆ ನೋಡಿ. ಈ ಕಡೆ ಬಿ ಅದ, ಇಲ್ಲಿನೂ ಬಿ ಅದ. ಈಗ ಇಲ್ಲಿ ಬರೀರಿ, ಕೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ. ನೆಕ್ಸ್ಟ್ ಬಿ ಲೆಸ್ ದ್ಯಾನ್ ಎನ್. ಎರಡು ಅಪೋಸಿಟ್ ಒಂದಕ್ಕೊಂದು ಕ್ಲೋಸ್ ಆದವಲ್ರಿ ಇವು.
ಕ್ಲೋಸ್ ಆಗ್ಯದ ಅಂದ್ರೆ ಇದು ರಾಂಗ್ ಐತಿ ಅಂತ ಅರ್ಥ. ಕೆ ಟು ಎನ್ ರಾಂಗ್. ಇಲ್ಲಿ ಕೆ ಟು ಎಮ್ ರೀ, ಕೆ ಟು ಎಮ್ ನೋಡ್ಬೇಕಂದ್ರೆ ಕೆ ಇಂದ ಬಿ ಬರ್ದೀವಿ ಈಗ ನಾವಿಲ್ಲಿ. ಈಗ ಬಿ ಈಸ್ ಗ್ರೇಟರ್ ದೆನ್ ನೋಡ್ರಿ, ಕೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ. ಬಿ ಇಂದ ಎಮ್ ಏನಿದೆ ನೋಡ್ರಿ, ಬಿ ಗ್ರೇಟರ್ ಇದೆ, ಎಮ್ ಲೆಸ್ ಇದೆ. ಈಗ ಬಿ ಗ್ರೇಟರ್ ಎಮ್ ಲೆಸ್ ಮಾಡಿದೀವಿ ಅಂದ್ರೆ ಎಮ್ ಈ ಕಡೆ ಬರ್ತದೆ, ಬಿ ಇಲ್ಲಿ ಬರ್ತದೆ. ಈಗ ಲೆಫ್ಟ್ ರೈಟ್ ಚೇಂಜ್ ಮಾಡಿದ್ರೆ ಸಿಂಬಲ್ ಚೇಂಜ್ ಆಗ್ತದೆ. ಇಲ್ಲಿ ಇಂಡೆಫಿನಿಟ್ ಅದ, ಇಲ್ಲಿ ಡೆಫಿನಿಟ್ ಅದ ಅಂದ್ರೆ ಕನ್ಕ್ಲೂಷನ್ ಏನು ಬರಬೇಕು, ಡೆಫಿನಿಟ್ ಇರಬೇಕು. ಕೆ ಈಸ್ ಗ್ರೇಟರ್ ದೆನ್ ಎಮ್ ಅಂದ್ರೂ ಒಂದೇ, ಎಮ್ ಈಸ್ ಲೆಸ್ ದೆನ್ ಕೆ ಅಂದ್ರೂ ಒಂದೇ. ಈಗ ಕೆ ಈಸ್ ಗ್ರೇಟರ್ ದೆನ್ ಎಮ್. ಈಗ ನಿಮ್ಮ ಆನ್ಸರ್ ಯಾವ್ದಾಯ್ತು, ಬಿ. ಓನ್ಲಿ 2 ಈಸ್ ರೈಟ್. ರೈಟ್ ರೀ. ಈಗ ನೆಕ್ಸ್ಟ್ ನೋಡೋಣ, ಜಡ್ ಟು ಕ್ಯೂ ಇದೆ. ಜಡ್ ಟು ಕ್ಯೂ ಓಪನ್ ಅದ ಕ್ಲೋಸ್ ಅದ ನೋಡ್ರಿ, ಇದು ಇಲ್ಲೇ ಅಪೋಸಿಟ್ ಬಂದ ನೋಡ್ರಿ, ಇವೆರಡು ಅಪೋಸಿಟ್ ಆಗ್ಯಾವ ಅಂದ್ರೆ ಇದು ರಾಂಗ್ ಐತಿ ಅಂತ ಅರ್ಥ. ಪಿ ಟು ಜಿ ನೋಡ್ರಿ, ಇಲ್ಲಿ ಪಿ ಇದೆ, ಇಲ್ಲಿ ಜಿ ಇದೆ, ಎರಡು ಬೇರೆ ಬೇರೆ ಸ್ಟೇಟ್ಮೆಂಟ್ ಅದಾವ. ಇವು ಎರಡು ಕಡೆ ಕಾಮನ್ ಆಗಿ ಯಾವ್ದಿದೆ ನೋಡ್ರಿ, ಜಿ ಯು ವಿ ಇದೆ, ಇಲ್ಲಿ ಜಿ ಇದೆ, ಯುನು ಇಲ್ಲ ವಿನೂ ಇಲ್ಲ. ಸೊ ಪಿ ಟು ಜಿ ಬರ್ಬೇಕಂದ್ರೆ ಇಲ್ಲಿ ಜಿ, ಇಲ್ಲಿ ಜಿ ಇದೆ. ರೈಟ್ ರೀ. ಜಿ ಟು ಪಿ ಇಲ್ಲೇ ನೋಡಿಬಿಡ್ರಲ್ಲ, ಜಿ ಟು ಪಿ ನಡುವೆ ಏನಿದೆ, ಇಂಡೆಫಿನಿಟ್ ಸಿಂಬಲ್ ಇದೆ. ಎರಡು ಒಂದೇ ಕಡೆ ಅದಾವು, ಒಂದೇ ಜಿ ಅಂತ ತಿಳ್ಕೊಡ್ರಿ. ಇಂಡೆಫಿನಿಟ್ ಅದ, ಬಟ್ ಅವ್ರೇನು ಹೇಳ್ಯಾರ, ಇಲ್ಲಿ ಡೆಫಿನೆಟ್ ಹೇಳ್ಯಾರ. ಸೊ ದೇರ್ಫೋರ್ ಇದನ್ನು ರಾಂಗ್. ಅದಕ್ಕೆ ನಿಮ್ಮ ಆನ್ಸರ್ ಯಾವುದು, ನೈದರ್ 1 ನಾರ್ 2. ಆಪ್ಷನ್ ಡಿ ರೈಟ್ ಆನ್ಸರ್. ಇದನ್ನ ಇನ್ನೂ ನಿಮಗೆ ಡೀಟೇಲ್ ಬೇಕಂದ್ರೆ ನಮ್ಮ ಒಂದು ಬುಕ್ಕಲ್ಲಿ ಪೇಜ್ ನಂಬರ್ 262 290 ವರೆಗೆ ನೋಡ್ರಿ. ಟೈಪ್ 1 ಟೈಪ್ 2 ಇದೆ ಇದರಲ್ಲಿ. ಟೈಪ್ 1 ಸಾರಿ ಟೈಪ್ 1 ಟೈಪ್ 2 ಎರಡನ್ನ ನೀವು ನೋಡಬೇಕು. ಓಕೆ ರೀ. ಒಂದು ವೇಳೆ ಯು ಇಸ್ ಈಕ್ವಲ್ ಟು ಎಮ್, ಯು ಇಸ್ ಈಕ್ವಲ್ ಟು 7, ಎಮ್ ಇಸ್ ಈಕ್ವಲ್ ಟು 2, ಐ ಇಸ್ ಈಕ್ವಲ್ ಟು 5, ಓ ಇಸ್ ಈಕ್ವಲ್ ಟು 1, ಕೆ ಇಸ್ ಈಕ್ವಲ್ ಟು 8, ಜೆ ಇಸ್ ಈಕ್ವಲ್ ಟು 4 ಎಂದು ಬರೆದರೆ ಇಲ್ಲಿ ಎಲ್ಲ ಲೆಟರ್ಗೆ ಒಂದು ಏನು ಮಾಡಿದ್ದಾರೆ, ಒಂದು ನಂಬರ್ನ ಡಿಕೋಡ್ ಮಾಡಿದ್ದಾರೆ. ಸೊ ಅದೇ ಥರ ನೀವು ಇದನ್ನು ಚೆಕ್ ಮಾಡ್ಕೊತ ಹೋದ್ರಿ ಅಂದ್ರೆ ಎಮ್ಗೆ ಏನು ಬಂದ ನೋಡ್ರಿ, 2 ಅದ. 2 ಇದ್ದಿದ್ದು ಆಪ್ಷನ್ ಯಾವ್ದವು, ಇದ್ರಾಗ ಒಂದೇ 2 ಅದ. ಇವು ಯಾವ್ದ್ರಾಗೂ 2 ಇಲ್ಲ ಅಂದ್ರೆ ಎಲ್ಲ ರಾಂಗ್ ಮಾಡಿಬಿಡೋದು ನಾವು. 5 ಸೆಕೆಂಡ್ ಒಳಗೆ ನಿಮ್ಗೆ ಆನ್ಸರ್ ಸಿಗ್ತದೆ. ಓಕ್ ಏನಿದೆ ನೋಡ್ರಿ, ಐ ಇದೆ, ಸಾರಿ ಓಕ್ 1 ಇದೆ, ಓ 1 ಆಯಿತು. ಯುಕ್ ಏನಿದೆ, 7 ಇದೆ, 7 ಆಯಿತು. ಮತ್ತು ಇದು ಇಲ್ಲ ಅಂದ್ರೆ ಅವಾಗ ಯಾವುದೂ ಇಲ್ಲ ಅಂತ ಆಗ್ತದೆ. ಜೆಕ್ ಏನಿದೆ, ಜೆಕ್ ಏನಿದೆ, 4 ಇದೆ. 5 ಏನಿದೆ ನೋಡ್ರಿ, ಐಕ್ ಏನಿದೆ, 5 ಇದೆ. ದೆನ್ ಕೇಕ್ ಏನಿದೆ, 2 ಇದೆ, ಸಾರಿ 8 ಇದೆ. ಸೊ ಅದಕ್ಕೆ ನಿಮ್ಮ ಆನ್ಸರ್ ಯಾವುದು, 2 1 7 4 5 8 ಅಂತ ಹಾಕ್ಬೋದು. ಸರಿನಾ? ಓಕೆ. ಇದೊಂದು ಟಾಪಿಕ್, ಡಿಫ್ರೆಂಟ್ ಟಾಪಿಕ್ ಇದು. ಇದಕ್ಕೆ ನಾವೇನು ಕರಿದೀವಿ ಅಂದ್ರೆ ನಮ್ಮ ಬುಕ್ಕಲ್ಲಿ ಜೋಡಣಾ ಪರೀಕ್ಷೆ ಅಂತ ಹಾಕಿದ್ದೀವಿ. ಇದನ್ನು ಏನು ಹಾಕಿದ್ದೀವಿ, ಜೋಡಣಾ ಪರೀಕ್ಷೆ. ಇದು ನಮ್ಮ ಬುಕ್ಕಲ್ಲಿ ಎಷ್ಟನೇ ಟಾಪಿಕ್ ಇದೆ ಅಂದರೆ ಇದರಲ್ಲಿ ಎಲ್ಲ ವೆರೈಟಿ ಹಾಕಿದ್ದೀವಿ. ಓನ್ಲಿ ಅಭ್ಯಾಸ 1 ಮಾತ್ರ ನೀವು ಅದನ್ನು ನೋಡಬೇಕು, ಜಾಸ್ತಿ ನೋಡಬಾರ್ದು. ಯಾಕಂದರೆ ಇದರ ಡಿಫಿಕಲ್ಟ್ ಲೆವೆಲ್ ಹೈ ಇದೆ. ರೈಟ್ ರೀ. ಎಷ್ಟನೇ ಚಾಪ್ಟರ್ ಇದೆ, 5th ಚಾಪ್ಟರ್ ಇದೆ. 115ರಿಂದ 130ವರೆಗೆ ಪೇಜ್ ಇದಾವೆ, 15-16 ಪೇಜ್ ಇದಾವೆ. ಅಷ್ಟು ಕ್ವಶನ್ಸ್ ಹಾಕಿದ್ರಲ್ಲಿ ಓನ್ಲಿ ಅಭ್ಯಾಸ 1 ಮಾತ್ರ ನೀವೇನು ಮಾಡಿರಿ, ಪ್ರಾಕ್ಟೀಸ್ ಮಾಡಿ. 6 ಜನರ ಒಂದು ಗುಂಪಿನಲ್ಲಿ ಎಫ್ನು ಬಿಗಿಂತ ಎತ್ತರ. ನೀವೇನು ಮಾಡಿರಿ, ಫಸ್ಟ್ ನಿಮ್ಮೊಂದು ಗೆರೆ ಹಾಕ್ರಿ. ಎಫ್ ಯಾರಿಗಿಂತ ಎತ್ತರ ಅದಾನ, ಬಿಗಿಂತ ಎತ್ತರ ಅದಾನ. ಎಫ್ ಇಷ್ಟ. ಎಫ್ನು ಬಿಗಿಂತ ಎತ್ತರ. ಎ ಯು ಡಿಗಿಂತ ಕುಳ್ಳ, ಆದರೆ ಸಿಗಿಂತ ಎತ್ತರ. ಸಪ್ರೇಟ್ ಬರೀರಿ. ಎ ಯು ಡಿಗಿಂತ ಕುಳ್ಳ, ಆದರೆ ಸಿಗಿಂತ ಎತ್ತರ. ಇಲ್ಲಿ ಸಿ ಬರೀರಿ. ಎ ಯು ಡಿಗಿಂತ ಕುಳ್ಳ, ಆದರೆ ಸಿಗಿಂತ ಎತ್ತರ. ಇ ಯು ಬಿ ಅಷ್ಟು ಎತ್ತರವಲ್ಲ. ನೋಡಿ, ಈ ಬಿ ಅಷ್ಟು ಎತ್ತರ ಅಂದರೆ ಬಿಗಿಂತ ಕುಳ್ಳದನ ಅಂತ ಅರ್ಥ. ಈ ಥರ ಬರೀರಿ. ಬಿ ಅಷ್ಟು ಎತ್ತರವಲ್ಲ, ಆದರೆ ಡಿಗಿಂತ ಎತ್ತರದನ. ಯಾರು, ಡಿ. ಡಿಗಿಂತ ಎತ್ತರ ಇ ಅದಾನ. ಮತ್ತು ಇಲ್ಲಿ ಡಿ ಬರ್ದೀವಿ, ಆಲ್ರೆಡಿ ಇಲ್ಲಿ ಡಿ ಬರ್ದೀವಿ. ಈಗ ಡಿಗಿಂತ ಸಣ್ಣವ್ರು ಯಾರು ಅದಾರ, ಇಬ್ಬರು ಅದಾರ. ಇವ್ರಿಬ್ಬರನ್ನ ಒಯ್ದು ಇಲ್ಲಿ ಬರೆದು ಬಿಡ್ರಿ, ಮುಗೀತು ನಿಮ್ಮ ಆನ್ಸರ್. ಇಲ್ಲಿ ಎ ಬರೀರಿ, ಇಲ್ಲೇನು ಬರೀರಿ, ಸಿ ಬರೀರಿ. ಕೆಳಗೆ ಲಾಸ್ಟ್ ಯಾರು ಅದಾರ ಅಂದ್ರೆ ಸಿ ಅದಾನ. ಎತ್ತರಕ್ಕೆ ಅನುಗುಣವಾಗಿ ನಿಲ್ಲಿಸ್ತಾರೆ. ಅತಿ ಕುಳ್ಳ ವ್ಯಕ್ತಿ ಯಾರು, ಲಾಸ್ಟ್ ಇರೋರು ಯಾರು, ಸಿ ಅದಾನ. ಆನ್ಸರ್ ನಿಮ್ಮದು ಸಿ, ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಇದೊಂದು ಬೇರೆ ಟಾಪಿಕ್. ಇದು ರ್ಯಾಂಕಿಂಗ್ ಟೆಸ್ಟ್ ಅಂತ ಇದೆ. ಯಾವುದಿದೆ ಇದು, ರ್ಯಾಂಕಿಂಗ್ ಟೆಸ್ಟ್ ನಮ್ಮ ಬುಕ್ಕಲ್ಲಿ. ಸರಿನಾ? ರ್ಯಾಂಕಿಂಗ್ ಟೆಸ್ಟ್ ನೀವು ಇದರೊಳಗೆ ಭಾಳಷ್ಟು ಡಿಫ್ರೆಂಟ್ ವೆರೈಟಿ ಬರ್ತಾವೆ. ಹಾಂ, ಶ್ರೇಣಿ ಪರೀಕ್ಷೆ, ದರ್ಜಾಂಕನ ಪರೀಕ್ಷೆ ಅಂತಿದೆ. ನಾವು ಇದರಲ್ಲೇ ಹಾಕಿವಿ ಶ್ರೇಣಿ ಪರೀಕ್ಷೆ ಅಂತ ಹಾಕಿವಿ ಇದನ್ನು, ಅಥವಾ ದರ್ಜಾಂಕನ ಪರೀಕ್ಷೆ ಹಾಕಿವಿ. 4th ಚಾಪ್ಟರ್ ಇದೆ ಇದು. ಓಕೆ. ಈ ಟಾಪಿಕಲ್ಲಿ ಒಂದೆರಡು ವೆರೈಟಿ ನಾನು ಇಲ್ಲಿ ಹಾಕಿದ್ದೀನಿ. 62 ಮನೆಗಳ ಒಂದು ಸಾಲ. ಒಂದು ಮನೆಯಲ್ಲಿ ಎಷ್ಟು ಅದಾವೆ ಟೋಟಲ್, ಇಲ್ಲಿ 62 ಮನೆ ಅದಾವೆ. ಎ ಯು ಬಲದಿಂದ ಎಷ್ಟನೇ ಸ್ಥಾನದಲ್ಲಿದೆ, 24ನೇ ಸ್ಥಾನದಲ್ಲಿದೆ. ಬಿ ಮನೆಯು ಎಡದಿಂದ 16ನೇ ಸ್ಥಾನದಲ್ಲಿದೆ.
ಇವೆರಡು ಮನೆಗಳ ನಡುವೆ ಎಷ್ಟು ಮನೆಗಳಿವೆ ಅಂತ ಕೇಳ್ಯಾರ. ಎರಡರ ನಡುವೆ ಅದಾವ ಇಲ್ರಿ? ಟೋಟಲ್ ಎಷ್ಟದ? 62 ಅಂತೂ ಬಂದದ ಈಗ ಇಲ್ಲಿ. ಇವೆರಡು ಟೋಟಲ್ ಮಾಡಿದ್ರೆ 62 ಆಗೋದಿಲ್ಲ ಇದು. ಅಂದ್ರೆ ನಡುವೆ ಉಳಿದಿದ್ದ ಮನೆಗಳು ನಡುವೆ ಅದಾವ ಅಂತ ಅರ್ಥ. ಸೊ 16 + 24 = 40 ಆಯ್ತು. ಈಗ 60 ಇರೋದೇ 62 ಮನೆ ಅದಾವ. 40 ಅಂದ್ರೆ 62ಕ್ಕಿಂತ ಕಡಿಮೆ ಆಯ್ತಲ್ಲ, ಅದಕ್ಕೆ ಡೈರೆಕ್ಟ್ 40 ಲೆಸ್ ಮಾಡಿಬಿಡ್ರಿ. ಉಳಿದಿದ್ದೇನು ಮನೆಗಳು ಇರ್ತಾವಲ್ಲ ಅವು ಏನಾಗಿರ್ತಾವೆ? ಮಿಡಲಲ್ಲಿ ಇರ್ತಾವೆ ಅಂತ ಅರ್ಥ. ಇದಕ್ಕೇನು ಮತ್ತೇನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಆನ್ಸರ್ ನಿಮ್ಗೆ ಡೈರೆಕ್ಟ್ ಏನಂತಂದ್ರೆ 22 ಅಂತ ಹೇಳ್ಬೋದು. ಸರಿನಾ? ಬಟ್ ಇಲ್ಲೇನಾಗಿದೆ ನೋಡ್ರಿ, ಇದೊಂದು ಡಿಫ್ರೆಂಟ್ ಕ್ವಶನ್ ಇದು. 22 ಜನರ ಒಂದು ಸಾಲಿನಲ್ಲಿ ಟೋಟಲ್ ಎಷ್ಟಿದ್ದಾರೆ? KS 2015 ಕ್ವಶನ್ ಇದು. ಟೋಟಲ್ ಜನ ಎಷ್ಟಿದ್ದಾರೆ? 22 ಜನ ಅದಾರೆ. ಎಯು ಎಡದಿಂದ 18ನೇ ಸ್ಥಾನದಲ್ಲಿ. ಎ ಪ್ಲೇಸ್ ಏನಾಗಿದೆ? ಎಡದಿಂದ 18ನೇ ಸ್ಥಾನ ಇದೆ. ಬಿ ಪ್ಲೇಸ್ ಏನಾಗಿದೆ? ಬಲದಿಂದ 10ನೇ ಸ್ಥಾನದಲ್ಲಿ. ಇವೆರಡು ಕೂಡಿದ್ರೆ ಎಷ್ಟಾಗ್ತದೆ? 28 ಆಗ್ತದೆ. ಬಟ್ ಇರೋರೇ ಎಷ್ಟಿದಾರೆ? 22 ಜನ ಅದಾರ. ಅಂದ್ರೆ ಇದೇನಾಗಿದೆ? ಎಣಿಸಿದ್ದು ಇವೆರಡು ಒಂದಿಷ್ಟು ಎದರ ಬಿದ್ರ ಕ್ರಾಸ್ ಆಗ್ಯಾವ ಅಂತ ಅರ್ಥ. ಹಿಂಗೆ ಬಂದಿದೆ. ಇಲ್ಲಿ ಎ ಬಂದಿದೆ 18, ಇಲ್ಲಿ ಬಿ ಬಂದಿದೆ, ಇಲ್ಲಿ ಬಿ 10 ಅಂತ ಬಂದಿದೆ. ಇಲ್ಲಿ ನಡುವೆ ಇದ್ದವ್ರು ಒಂದಿಷ್ಟು ಎರಡೂ ಕಡೆ ಕೌಂಟ್ ಆಗ್ಯಾರ ಇವರು. ಹಾಗಾದ್ರೆ ಅವರಿಬ್ಬರ ನಡುವೆ ಎಷ್ಟು ಜನ ಅದಾರ? ನಡುವೆ ಎಷ್ಟು ಜನ ಅದಾರ? ಒಂದಕ್ಕೊಂದು ಕ್ರಾಸ್ ಆಗ್ಯಾರ ಅಂತ ಹೆಂಗೆ ಗೊತ್ತಾಗ್ಬೇಕು ನಮ್ಗೆ? ಟೋಟಲ್ ಇರೋರೇ 22 ಜನ ಅದಾರ. ಬಟ್ ಇವೆರಡು ಕೂಡಿಸಿದ್ರೆ ಎಷ್ಟಾಗ್ಯದ? 28 ಆಗ್ಯದ. ಅಂದ್ರೆ ಒಂದಕ್ಕೊಂದು ಕ್ರಾಸ್ ಆಗ್ಯದ ಅಂತ ಅರ್ಥ. ಮತ್ತು 22ರೊಳಗೆ 28 ಹೆಂಗೆ ಕೌಂಟ್ ಮಾಡಕ್ಕೆ ಬರೋದಿಲ್ಲ. ಒಂದಿಷ್ಟು ಮಂದಿ ಎರಡೂ ಕಡೆ ಕೌಂಟ್ ಆಗ್ಯಾರ. ಸೊ 28ರೊಳಗೆ 22 ಲೆಸ್ ಮಾಡಿ ಎಷ್ಟು ಉಳಿತು? 6 ಉಳಿತು. 6 ಅಂದ್ರೆ ಏನು? ಈ ಕಡೆ ಎ ಅದಾನ, ಇಲ್ಲಿ ಎ ಅದಾನ, ಇಲ್ಲಿ ಬಿ ಅದಾನ. ರೈಟ್ ರೀ? ಇವು ಎನಿಂದ ಬಿನ ಹೊರಗೆ ಎಷ್ಟು ಜನ ಅದಾರ? 6 ಜನ ಅದಾರ. ನಮಗೇನು ಬೇಕಾಗ್ಯದ? ಅವರಿಬ್ಬರ ನಡುವೆ ಅಂದ್ರೆ ಈ ಕಡೆ ಏನು ಬಿಡಬೇಕು, ಬಿನು ಬಿಡಬೇಕು, 2 ಲೆಸ್ ಮಾಡಬೇಕು. ಜನ ಅದಾರ ಅವರಿಬ್ಬರ ನಡ್ಬರ್ಕ? 4 ಜನ ಇದ್ದಾರೆ ಅಂತ ಅರ್ಥ. ಇದು KS ಎಕ್ಸಾಮ್ಗೆ ಕೇಳಿರುವಂಥ ಕ್ವಶನ್ ಇದು. ಕ್ರೀಡಾಪಟುಗಳ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಎಷ್ಟು ಜನ? 24 ಜನ ಪ್ಲೇಯರ್ಸ್ ಅದಾರ. ರಾಮನು 11ನೇ ಸ್ಥಾನದೊಳಗೆ ಅದಾನ. ಟಾಪ್ ಇಂದ ರ್ಯಾಂಕ್ ಒಳಗೆ 11ನೇ ರ್ಯಾಂಕ್ ಒಳಗೆ ಅದಾನ. ಒಂದು ವೇಳೆ ಅಂತಿಮ ಪಟ್ಟಿಯಲ್ಲಿ ಇಬ್ಬರು ಸೇರಿದ್ರೆ 24 ಬದಲಿ 26 ಆಗಿಬಿಡ್ತಾರೆ, +2 ಆಗ್ತಾರೆ. ಇದು ಫೈನಲ್ ಲಿಸ್ಟ್, ಇದು ಪ್ರೊವಿಷನಲ್ ಲಿಸ್ಟ್, ಇದು ಫೈನಲ್ ಲಿಸ್ಟ್. ರೈಟ್ ರೀ? ಅವಾಗ ಅವ್ನ ರ್ಯಾಂಕ್ ಏನಾಗಿದೆ? 1ರಷ್ಟು ಕಡಿಮೆ ಆಗ. ಮೊದಲು 11ನೇ ರ್ಯಾಂಕ್ ಒಳಗಿದ್ದ, ಈಗ ಅವ್ನ ರ್ಯಾಂಕ್ ಒಂದು ಕಡಿಮೆ ಆಗ್ತಂದ್ರೆ ಒಂದು ಕೆಳಗೆ ಇಳಿತಾನವ. ಮತ್ತು 10 ಅನ್ನಬಾರ್ದು ನೀವು. 11 ಇದ್ದಿದ್ದು 10 ಆಯ್ತು, ರ್ಯಾಂಕ್ ಮ್ಯಾಗ ಹೋಗ್ತದೆ. ರ್ಯಾಂಕ್ ಒಂದು ಕಡಿಮೆ ಆಗ್ತಂದ್ರೆ ಏಟಾಗಿರ್ತದೆ? ರ್ಯಾಂಕ್ ಒಂದು 12 ಆಗಿರ್ತದೆ. ಇಷ್ಟು ಅಂಡರ್ಸ್ಟ್ಯಾಂಡ್ ಆದ್ರೆ ಸಾಕು. ಟೋಟಲ್ 26 ಜನ ಇದ್ದಾರೆ ಫೈನಲಿಸ್ಟ್ ಒಳಗೆ. ಟಾಪಿಂದ 12 ಆದ್ರೆ ಬಾಟಮಿಂದ ಒಂದು ಎಷ್ಟು? 14 ಅದ. ಬಾಟಮಿಂದ ಅವ್ನ ಕೆಳಗಿನ್ನ 14 ಜನ ಅದಾರೆ. ಅವ್ನು ಎಷ್ಟದಾಗಿರುತ್ತೆ ಅಂತ ಕೇಳಿದ್ರೆ ಮತ್ತೆ +1 ಮಾಡಬೇಕು. ಯಾಕಂದ್ರೆ ಅವ 12ನೇ ಸ್ಥಾನದೊಳಗೆ ಅವ್ನು ಟಾಪಿಂದ. ಅವ್ನ ಕೆಳಗೆ 14 ಜನ ಅದಾರ ಅಂದ್ರೆ ಕೆಳಗಿನಿಂದ ಅವ್ನ ಕೆಳಗಿನ 14 ಆದರೂ ಅವನೊಬ್ಬನ ಹ್ಯಾಡ್ ಮಾಡಿದೀವಿ ಅಂದರೆ +1 ಮಾಡಬೇಕು. ಟೋಟಲ್ ಎಷ್ಟಾಯಿತು? 15th ರ್ಯಾಂಕ್ ಒಳಗೆ ಅದಾನ ಅಂತ ಅರ್ಥ. ಸೊ ಕರೆಕ್ಟ್ ಆನ್ಸರ್ ಯಾವುದು? 15th. ಈಗಿಲ್ಲಿದೆ ನೋಡ್ರಿ, ಇದೊಂದು ವೆನ್ ನಕ್ಷೆ. ಇದು ಇದರೊಳಗೆ ನಾನು ಭಾಳಷ್ಟು ಎಕ್ಸಾಂಪಲ್ ಹಾಕಿನಿ. ಸುಮಾರು 4-5 ವಿಡಿಯೋಗಳನ್ನು ಮಾಡಿದ್ದೀನಿ ಅದ್ರ ಮೇಲೆ. ನೀವು ಅದನ್ನು ವೆನ್ ನಕ್ಷೆಗಳು 13ನೇ ಚಾಪ್ಟರ್ ಇದೆ, 30 ಪೇಜ್ ಇದೆ. ಇದು 13th ಚಾಪ್ಟರ್ ಇದು. ರೈಟ್ರಿ? ವೆನ್ ನಕ್ಷೆಗಳು 338ರಿಂದ 368 ಪೇಜ್ ಇದೆ. 30 ಪೇಜಲ್ಲಿ ಎಲ್ಲ ವೆರೈಟಿ ಇಲ್ಲಿವರೆಗೆ ಏನೇನು ಎಕ್ಸಾಮ್ ಕೇಳ್ಯಾರ, ಮುಂದೆ ಏನು ಕೇಳ್ಬೋದು ಅವೇ ಎಕ್ಸಾಂಪಲ್ಗಳನ್ನು ನಾನು ಡಿಸ್ಕಷನ್ ಮಾಡಿ ಹಾಕಿದ್ದೀನಿ ನೋಡ್ರಿ. ಇಲ್ಲಿ ಪೊಲೀಸರು, ಮಹಿಳೆಯರು ಮತ್ತು ಜೀಪ್ ಇವೆರಡರ ನಡುವಿನ ಸಂಬಂಧ ನೋಡ್ರಿ. ಪೊಲೀಸರು ಕೆಲವರು ಮಹಿಳೆಯರು ಇರ್ತಾರೋ ಇಲ್ಲೋ? ಇರ್ತಾರೆ. ಅಂದರೆ ಇವೆರಡರ ನಡುವೆ ಏನಾಗಿರ್ಬೇಕು? ಪಾರ್ಟ್ಲಿ ಇಂಟರ್ಲೇಷನ್ ಆಗಿರ್ಬೇಕು. ಇಲ್ಲಿ ಪೊಲೀಸರು, ಇಲ್ಲಿ ಮಹಿಳೆ, ಈ ಕಡೆ ಮಹಿಳೆಯರು. ಇಲ್ಲಿದ್ದವರು ಪೊಲೀಸರು ಹೌದು, ಮಹಿಳೆಯರು ಹೌದು. ಜೀಪ್ ಪೊಲೀಸರು ಅಲ್ಲ, ಮಹಿಳೆಯರು ಅಲ್ಲ. ಜೀಪ್ ಅದೊಂದು ಬೇರೆ ವಸ್ತು, ವಾಹನ ಅದು. ಸೊ ಹಂಗಂದ್ರೆ ಕರೆಕ್ಟ್ ಆನ್ಸರ್ ಯಾವ್ದು ನಿಮ್ಮದು? ಬಿ. ಆನ್ಸರ್ ಬಿ ರೈಟ್ ಆನ್ಸರ್. ಈಗ ಮಹಿಳೆಯರು, ತಾಯಂದಿರು, ನರ್ಸ್ಗಳು. ನೋಡಿ, ಮಹಿಳೆಯರು ಅನ್ನೋದೊಂದು ದೊಡ್ಡ ಗ್ರೂಪ್ ಇದು. ತಾಯಂದಿರು ಎಲ್ಲರೂ ಏನವರು? ಮಹಿಳೆಯರೇ. ಎಲ್ಲ ತಾಯಂದಿರು ಮಹಿಳೆಯರು, ಆದರೆ ಎಲ್ಲ ಮಹಿಳೆಯರು ತಾಯಂದಿರಲ್ಲ. ನರ್ಸ್ ಅನ್ನೋದೇನಿದು ಮೇಲ್ಗೂ ಅಪ್ಲೈ ಆಗ್ತದೆ, ಫಿಮೇಲ್ಗೂ ಅಪ್ಲೈ ಆಗ್ತದೆ. ಇದು ಗೊತ್ತಿರಲಿ ನಿಮಗೆ. ಮೇಲ್ ಆ್ಯಂಡ್ ಫಿಮೇಲ್ ಎರಡೂ. ರೈಟ್ ರೀ? ಕಾಮನ್ ಜನರಿಗೆ ಯೂಸ್ ಮಾಡ್ತೀವಿ ನರ್ಸನ್ನು. ಸೊ ಅದಕ್ಕೆ ಅವಾಗ ನಿಮ್ಮ ಆನ್ಸರ್ ಏನಾಗ್ತದೆ? ಇವರು. ಸೊ ಆನ್ಸರ್ ನಮ್ಮದು ಸಿ ಆಗುತ್ತೆ. ಓಕೆ, ಈಗ ಆಲ್ರೆಡಿ ನಾನು ನಿಮಗೆ ಇದ್ರ ಬಗ್ಗೆ ಹೇಳಿದ್ದೀನಿ. ಟೆಲಿಗ್ರಾಮ್ ಗ್ರೂಪ್ಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿದ್ದೀವಿ. ಟೆಲಿಗ್ರಾಮ್ ಗ್ರೂಪ್ ಮೇಲೆ ಜಾಯ್ನ್ ಆಗ್ರಿ. ನಮ್ಮ ಮೊಬೈಲ್ ಆ್ಯಪ್ ಇದೆ, ಮೊಬೈಲ್ ಆ್ಯಪಲ್ಲಿ ಜಾಯ್ನ್ ಆಗ್ರಿ. ರೈಟ್ ರೀ? ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಟ್ಟು ಅದ್ರಾಗೆಲ್ಲ ಪ್ರೀವಿಯಸ್ ಇಯರ್ ಫ್ರೀ ಕ್ವಶನ್ಸ್ ಹಾಕಿದ್ದೀವಿ. ಫ್ರೀ ಕರೆಂಟ್ ಅಫೇರ್ಸ್ ಇರ್ತದೆ. ಡೈಲಿ ಕರೆಂಟ್ ಅಫೇರ್ಸ್ ಅದ್ರಾಗ ಒಂದು ಅಪ್ಲೋಡ್ ಆಗ್ತಿರ್ತದೆ ಆ್ಯಪ್ ಒಳಗೆ.
ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಡೈಲಿ ಕರೆಂಟ್ ಅಫೇರ್ಸ್ MCQಗಳನ್ನು ಹಾಕ್ತಿರ್ತೀವಿ, ಸ್ಟ್ಯಾಟಿಕ್ GK ಹಾಕಿರ್ತೀವಿ, ಇವೆಲ್ಲ ಫ್ರೀ ನೋಡ್ಬೋದು. ಅದರ ಕೋರ್ಸ್ಗಳನ್ನು ನಾವು ಲಾಂಚ್ ಮಾಡಿದ್ದೀವಿ. ಸೊ ಮೆಂಟಲ್ ಎಬಿಲಿಟಿ ಮತ್ತು ಸ್ಟ್ಯಾಟಿಕ್ GK ನೀವು ಆ ಕೋರ್ಸನ್ನು ಪರ್ಚೇಸ್ ಮಾಡ್ಬೋದು. ಆದ್ಮೇಲೆ ನಮ್ಮ ಕ್ರಿಯೇಟಿವ್ ಮೆಂಟಲ್ ಎಬಿಲಿಟಿ ಪುಸ್ತಕ ಮತ್ತು ಕ್ರಿಯೇಟಿವ್ ಮ್ಯಾಥ್ಸ್ ಪುಸ್ತಕ ಇವೆರಡು ಭಾಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಪುಸ್ತಕಗಳಿವು. ತೋರಿಸ್ತಾ ಇದ್ದೀವಿ ನೋಡಿ, ಇದು ನಮ್ಮದು ಜನರಲ್ ಮ್ಯಾಥ್ಸ್ ಪುಸ್ತಕ ಇದು, ರೈಟ್ ರೀ. ಇವೆರಡು ಕರ್ನಾಟಕದಲ್ಲೇ ಇವತ್ತು ರೈಲ್ವೆ, SSC, ಪೊಲೀಸ್, PSI ಓದ್ತಕ್ಕಂಥ ವಿದ್ಯಾರ್ಥಿಗಳು ಈ ಬುಕ್ಕನ್ನು ರೆಫರ್ ಮಾಡ್ತಾ ಇದ್ದಾರೆ. 100% ಸಿಲೆಬಸ್ ಇದೆ, DI ಇದೆ, ಟ್ರಿಗ್ನೋಮೆಟ್ರಿ ಇದೆ, ಮೆನ್ಸುರೇಷನ್ ಇದೆ. 3rd ಎಡಿಷನ್ ಬುಕ್ಗಳು ಈಗ ರಿಲೀಸ್ ಆಗ್ತಾ ಇದ್ದಾವೆ. ಪ್ರತಿ ಟಾಪಿಕ್ ಮೇಲೆ ವಿಡಿಯೋಗಳಿದ್ದಾವೆ. 5000+ MCQ ಪ್ರೀವಿಯಸ್ ಇಯರ್ ಎಲ್ಲ ಲೇಟೆಸ್ಟ್ ಕ್ವಶನ್ಗಳನ್ನ ನಾವು ಇದರಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಎಲ್ಲ ಕ್ವಶನ್ಗಳಿಗೂ ಡಿಟೇಲ್ ಆನ್ಸರ್ ಕೊಟ್ಟಿದ್ದೀವಿ. ವಿಡಿಯೋದಲ್ಲಿ ನೋಡಿ ನೀವು ಪುಸ್ತಕವನ್ನು ಓದ್ಬೋದು, ರೈಟ್ ರೀ. ನೀವೆಲ್ಲಿ ಕೋಚಿಂಗ್ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಯೂಟ್ಯೂಬ್ ಲೈವ್ ಕ್ಲಾಸ್ಗೆ ತಾವು ಜಾಯ್ನ್ ಆಗ್ಬೋದು. ನಿಮ್ಗೆ ಏನೇ ಡೌಟ್ ಬಂದರೂ ನನ್ನ ನಂಬರ್ ಹಾಕಿದ್ದೀನಿ ಇಲ್ಲಿದೆ ನೋಡಿ. ಫಸ್ಟ್ 8618748199 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ 24 ಅವರ್ಸಲ್ಲಿ ನಾನು ನಿಮಗೆ ಕ್ವಶನನ್ನು ಸಾಲ್ವ್ ಮಾಡಿ ರಿಪ್ಲೈ ಮಾಡ್ತೀನಿ, ರೈಟ್ ರೀ. ಕಂಟಿನ್ಯೂ ಆಗಿ ನಿಮಗೆ ಏನೇ ಡೌಟ್ ಇರಲಿ ಮೆಂಟಲ್ ಎಬಿಲಿಟಿ ಮ್ಯಾಥ್ಸಲ್ಲಿ ಯಾವುದೇ ಡೌಟ್ ಇತ್ತಂದ್ರೂ ನೀವು ನನಗೆ ಕ್ವಶನನ್ನು ವಾಟ್ಸಪ್ ಮಾಡ್ಬೋದು. 22 ಇಯರ್ಸಿಂದ ನಾನು ಮೆಂಟಲ್ ಎಬಿಲಿಟಿಯನ್ನು ಟೀಚ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಕರ್ನಾಟಕದ ಟಾಪ್ ಮೆಂಟಲ್ ಎಬಿಲಿಟಿ ಫ್ಯಾಕಲ್ಟಿಗಳು ನಾನು ಆಗಿರೋದ್ರಿಂದ ಅದರ ಒಂದು ಅನುಭವದ ಆಧಾರದ ಮೇಲೆ ಪುಸ್ತಕವನ್ನು ಬರೆದಿದ್ದು ಭಾಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಪುಸ್ತಕ ಇವಾಗಿವೆ. ಇವೆರಡೂ ಪುಸ್ತಕಗಳು ನೋಡ್ರಿ. ಮೆಂಟಲ್ ಎಬಿಲಿಟಿ 726 ಪೇಜ್ ಇದೆ, ಅದರ ರೇಟು 690 ಇದೆ. ಮ್ಯಾಥ್ಸ್ 350 ಇದೆ. ಎರಡೂ ಸೇರಿ 1040 ಆಗ್ತದೆ. ಈಗ ನಾವು 800 ರೂಪೀಸ್ಗೆ ಫ್ರೀ ಕೊರಿಯರ್ ಮೂಲಕ ಕಳಿಸ್ತಾ ಇದ್ದೀವಿ. ಯಾರಿಗೆ ಈ ಪುಸ್ತಕ ಬೇಕು, ಇಲ್ಲಿ ನಂಬರ್ ಇದೆ ನೋಡಿರಿ, 8618748199 ಈ ನಂಬರ್ಗೆ ಫೋನ್ಪೇ ಮಾಡಿ ಅದರ ಸ್ಕ್ರೀನ್ಶಾಟು ನಿಮ್ಮದು ಫುಲ್ ಮನೆ ಅಡ್ರೆಸ್ಸು ಕಳಿಸಿದರೆ ಪ್ರೊಫೆಷನಲ್ ಕೊರಿಯರ್ ಮೂಲಕ ನಾವು ನಿಮಗೆ ಇವೆರಡು ಪುಸ್ತಕನ ಕಳಿಸ್ತೀವಿ. ಆಲ್ಮೋಸ್ಟ್ ಎಲ್ಲ ರಾಜ್ಯಾದ್ಯಂತ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ನಮ್ಮ ಒಂದು ಪುಸ್ತಕಗಳು ಲಭ್ಯವಿದ್ದು ನೀವು ಪುಸ್ತಕವನ್ನು ಪರ್ಚೇಸ್ ಮಾಡಿ. ಈಗ ನಮ್ಮ ಪ್ಲೇಸ್ಟೋರಲ್ಲಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಇಲ್ಲಿ ಆಲ್ರೆಡಿ ಸ್ಟ್ಯಾಟಿಕ್ GK, ರೀಸನಿಂಗ್ ಮತ್ತು ಮ್ಯಾಥ್ಸ್ ಕೋರ್ಸನ್ನು ನಾವು ಲಾಂಚ್ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಈ ಕೋರ್ಸನ್ನು ಪರ್ಚೇಸ್ ಮಾಡಿ ಜಸ್ಟ್ 499 ರೂಪೀಸ್ಗೆ ಕಂಪ್ಲೀಟ್ ಎಲ್ಲ ಟಾಪಿಕ್ ಮೇಲೆ ಒಂದು 3-4 ವಿಡಿಯೋಗಳಿದಾವೆ. 3-4 ವಿಡಿಯೋಗಳು, ಒಂದು PDF ಇರುತ್ತೆ. PDF-ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಪ್ರಾಕ್ಟೀಸ್ ಕ್ವಶನ್ಗೆ. ಆಮೇಲೆ ಸ್ಟ್ಯಾಟಿಕ್ GK ಕನ್ನಡ ಮೀಡಿಯಮ್ದಲ್ಲಿ ಯಾರೂ ಮಾಡಿಲ್ಲ. ಕನ್ನಡ ಮೀಡಿಯಮ್ದಲ್ಲಿ ಸ್ಟ್ಯಾಟಿಕ್ GK ಕೋರ್ಸನ್ನು ಆಲ್ರೆಡಿ ನಾವು ಲಾಂಚ್ ಮಾಡಿದ್ದೀವಿ. ಸೊ ಯಾರು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋತೀರಿ ನಿಮ್ಗೆ ಈ ಥರ ಅದು ಕಾಣಿಸ್ತದೆ. ನಮ್ಮ ಏನೇನು ಕೋರ್ಸ್ಗಳಿದಾವೆ ಎಲ್ಲ ಇಲ್ಲಿ ಫ್ರೀ ಕರೆಂಟ್ ಅಫೇರ್ಸ್ ಕೋರ್ಸ್ ಇರ್ತದೆ. ಡೈಲಿ ನೀವು ಕರೆಂಟ್ ಅಫೇರ್ಸ್ ಇದರಲ್ಲಿ ನೋಡ್ಬೋದು, ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಯಾವುದೇ ಒಂದು ಕೋರ್ಸನ್ನು ಸೆಲೆಕ್ಟ್ ಮಾಡಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ವಿಡಿಯೋ ಕೋರ್ಸ್ಗಳ ಟಾಪಿಕ್ ಬರ್ತದೆ. ಟಾಪಿಕಲ್ಲಿ ಎಷ್ಟು ವಿಡಿಯೋ ಇದ್ದಾವೆ, ಎಷ್ಟು PDF ಇದ್ದಾವೆ, ಸೊ ಅದನ್ನೆಲ್ಲ ನೀವು ಡೀಟೇಲಾಗಿ ಇಲ್ಲಿ ಚೆಕ್ ಮಾಡ್ಬೋದು, ರಿವ್ಯೂ ನೋಡ್ಬೋದು. ಆಮೇಲೆ ನೀವು ಇದನ್ನು ಕೋರ್ಸನ್ನು ಪರ್ಚೇಸ್ ಮಾಡ್ಬೋದು, ರೈಟ್ ರೀ. ಓಕೆ. ಮಾನವರು, ವೈದ್ಯರು, ಮದುವೆಯಾದವರು ನೋಡಿರಿ. ಮಾನವರು ಅನ್ನೋದು ಏನಿದೆ ಒಂದು ಫುಲ್ ಗ್ರೂಪ್ ಇದು. ಬಟ್ ವೈದ್ಯರು ಮದುವೆಯಾದವರು ಇರ್ತಾರೆ, ಮದುವೆಯಾದವರು ವೈದ್ಯರಾಗಿರ್ತಾರೆ. ಸೊ ಇಲ್ಲಿ ಮದುವೆಯಾದವರು ಇವರು ವೈದ್ಯರು, ಇವರೇನು ಮಾನವರು. ಆನ್ಸರ್ ನಿಮ್ಮದು D. PDO ಎಕ್ಸಾಮ್ ಕೇಳಿದ ಕ್ವಶನ್ ಇದು. ಶಿಕ್ಷಕರು, ವೈದ್ಯರು, ಇಂಜಿನಿಯರ್ಗಳು ಮೂವರು ಬೇರೆ ಬೇರೆನೆ. ವೈದ್ಯರು ಬೇರೆ, ಇಂಜಿನಿಯರ್ ಬೇರೆ, ಶಿಕ್ಷಕರು ಬೇರೆ. ಸೊ ಆನ್ಸರ್ ನಿಮ್ಮದು A, ಆಪ್ಷನ್ A ರೈಟ್ ಆನ್ಸರ್ ಆಗುತ್ತೆ. ಸ್ವಾಗತಕಾರರು, ಕಚೇರಿ, ನಿರೂಪಕಿ ನೋಡಿ. ಇದು ಎನಾಲಜಿ ಅಂತೇಳಿ ಸಹ ಸಂಬಂಧ ಪರೀಕ್ಷೆ. ಇದು ಯಾವ ಟಾಪಿಕ್ ಇದೆ ರೀ? ಸಹ ಸಂಬಂಧ ಪರೀಕ್ಷೆ. ಇದರ ನಮ್ಮ ಟಾಪಿಕ್ ನನ್ನ ಬುಕ್ಕಲ್ಲಿ ಇದನ್ನು ಕೊನೆಗೆ ಇದನ್ನು 18th ಚಾಪ್ಟ್ರಲ್ಲಿ ನಾನು ಇದನ್ನು ಹಾಕಿದ್ದೀನಿ. ಇದು ವರ್ಬಲಲ್ಲಿ. ಸ್ವಾಗತಕಾರ ಎಲ್ಲಿ ಕಂಡು ಬರ್ತಾರೆ? ಕಚೇರಿ ಒಳಗಿರ್ತಾರೆ. ನಿರೂಪಕಿ ಎಲ್ಲಿರ್ತಾರೆ? ಸಮಾರಂಭದಲ್ಲಿ. ಆ್ಯಂಕರಿಂಗ್ ಮಾಡೋರು ಫಂಕ್ಷನ್ದಲ್ಲಿ ಮಾಡ್ತಿರ್ತಾರೆ. ಆನ್ಸರ್ C. ನಾಯಿಯಿಂದ ರೇಬಿಸ್ ರೋಗ ಬಂದರೆ ನೋಡ್ರಿ, ಮೊದಲನೇ ಪದಕ್ಕೆ 2ನೇ ಪದಕ್ಕೆ ಏನೋ ಸಂಬಂಧ ಇರ್ತದೆ. ಅದೇ ಥರ ಸಂಬಂಧ ಬರುವಂಗೆ ನೀವು 2ರ ನಡುವೆ ನೋಡ್ಬೇಕು. ಆದ್ರೆ 2ಕ್ಕೆ 3ಕ್ಕೆ ಏನೂ ರಿಲೇಷನ್ ಇರೋದಿಲ್ಲ. ನಾಯಿಯಿಂದ ರೇಬಿಸ್ ರೋಗ ಬಂದರೆ ಸೊಳ್ಳೆಯಿಂದ ಯಾವ ರೋಗ ಬರುತ್ತೆ? ಮಲೇರಿಯಾ ರೋಗ ಬರುತ್ತೆ. ಯಾವ ರೋಗ ಬರುತ್ತೆ? ಮಲೇರಿಯಾ. ಇದನ್ನು ರೀಸನಿಂಗೇ. ನೀರು ಜೀವನ ನೋಡಿ, ನೀರಿನಿಂದ ಜೀವನ ಬರ್ತದೆ, ಜೀವನ ಸಿಗ್ತದೆ, ನಮಗೆ ಲೈಫ್ ಲೀಡ್ ಮಾಡ್ಬೋದು ನಾವು, ರೈಟ್ ರೀ. ಉಪವಾಸದಿಂದ ಏನಾಗ್ತದೆ? ಉಪವಾಸದಿಂದ ಕೊನೆಗೆ ಏನು ಬರ್ತದೆ ಅಂದರೆ ಸಾವು ಬರ್ತದೆ. ಉಪವಾಸ ನಾವು ಮಾಡ್ತಾ ಹೋದ್ರೆ ಅಂದರೆ ಕೊನೆಗೆ ಒಂದಿನ ಸಾವು ಬರ್ತದೆ. ನೀರನ್ನು ಕುಡಿತಾ ಹೋದರೆ ಜೀವನ ಸಿಗ್ತದೆ. ಉಪವಾಸ ಮಾಡ್ತಾ ಹೋದರೆ ನಮಗೆ ಸಾವು ಬರ್ತದೆ. ಸೊ ಕರೆಕ್ಟ್ ಆನ್ಸರ್ ಸಾವು. ನೋಡ್ರಿ, ಇಲ್ಲೊಂದಿದೆ DEF ನೋಡ್ರಿ, DED. ಇದು ಸಿರೀಸ್, ಇದು ಲೆಟರ್ ಸಿರೀಸ್. ಇದು ನನ್ನ ಕ್ರಿಯೇಟಿವ್ ಮೆಂಟಲಿಟಿ ಪುಸ್ತಕದೊಳಗೆ ಸರಣಿ ಪರೀಕ್ಷೆ ಅಂತ ಬರುತ್ತೆ. ಸರಣಿ ಯಾರು ಈಗ ಬುಕ್ ತೊಗೊಂಡಿದ್ದೀರಿ, ಸರಣಿ ಒಳಗೆ ಟೈಪ್ 1 ಅಕ್ಷರ ಸರಣಿ, ಆಮೇಲೆ ಅಂಕಿ ಸರಣಿ ಟೈಪ್ 2,
ಇದರಲ್ಲಿ ಅಭ್ಯಾಸ ಒಂದು, ಇದರಲ್ಲಿ ಅಭ್ಯಾಸ ಒಂದು ನೀವು ಬಿಡಿಸಲೇಬೇಕು. ಟೈಪ್ 3 ಇದೆ, ಸ್ಮಾಲ್ ಲೆಟರ್ ಇದೆ, ಅದನ್ನು ಒಂದು ಬಿಡಿಸ್ರಿ, ರೈಟ್ ರೀ. ಸೊ 3 ಟೈಪಲ್ಲಿ ಒಂದೊಂದು ಅಭ್ಯಾಸನ ನೀವು ಬಿಡಿಸ್ಬೇಕು. DEF ಹೌದಾ, ಇಲ್ಲಿ ಇದಿಂದ ಮತ್ತೆ ಸ್ಟಾರ್ಟ್ ಆಗ್ತದೆ, EFE ಮತ್ತು ಇದೇ ಎಫ್ ಇಲ್ಲಿ ಸ್ಟಾರ್ಟ್ ಆಗ್ಯದ, FGF. ಈಗ ಮತ್ತೇನಾಗಬೇಕು, ಜಿ ಇಲ್ಲಿ ಸ್ಟಾರ್ಟ್ ಆಗಬೇಕು, GHG. ಸೊ ಆನ್ಸರ್ ನಮ್ಮದು ಇದಾಗುತ್ತೆ. ಸೊ ಇಲ್ಲಿ ನೋಡ್ರಿ, OPQ ಡ್ಯಾಶ್ UVW XYZ ಎಲ್ಲ ಸೀರಿಯಲ್ ಲೆಟರ್ಸ್ ಅದಾವ. OPQ RST ಸೀರಿಯಲ್ ಲೆಟರ್ ಸೀರೀಸ್ ಇದು. ರೈಲ್ವೆ ಎಕ್ಸಾಮ್ದಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಇವು ನೋಡ್ರಿ. 6:12 ಇದೆ. ಸೊ 20 ಏನಾಗ್ತದೆ ನೋಡ್ರಿ, 6:12 ಅಂದ್ರೆ 6ಗೂ ಮತ್ತು 12ಗೂ ಏನೋ ಸಂಬಂಧ ಅದ. ಹಂಗೆ 20ಗೆ ಏನು ಸಂಬಂಧ ಅದ? ಆರು 12, 22, 40 ಅಂತ ನೀವು ಹಾಕ್ತೀರಿ. ಆಪ್ಷನ್ ಒಳಗೆ 40 ಇಲ್ಲ ಎಲ್ಲಿ ಅಂದ್ರೆ ಏನೋ ಬೇರೆ ಟ್ರಿಕ್ಸ್ ಯೂಸ್ ಆಗ್ಯದ ಅಂತ ಅರ್ಥ. ಇದು ನೋಡ್ರಿ, 2² 4 + 2 6, ಇದು 3² + 3 9, ರೈಟ್ ರೀ. ಇದು 4² + 4 20. ಇಲ್ಲೇನು ಬರಬೇಕು, 5² + 5, 5² ಎಷ್ಟು 20, 25 + 5 ಎಷ್ಟು ರೀ 30. ಆನ್ಸರ್ ಇಂದ ಯಾವ್ದಾಗ್ತದೆ, 30 ಆಗ್ತದೆ. ಸೊ ಈ ಥರ ಇರ್ತಾವೆ. ಇಲ್ಲಿ ಮೊದಲು ಎರಡು ನಡುವೆ ಏನೋ ಒಂದು ಟ್ರಿಕ್ಸ್ ಫಾಲೋ ಆಗಿರ್ತದೆ, ಅದೇ ಟ್ರಿಕ್ಸನ್ನು ಈ ಕಡೆ ಕಂಟಿನ್ಯೂ ಮಾಡ್ಬೇಕು. ನೀವು ಏನು ಮಾಡಿ 12 ಬಂದದಲ್ಲ ಅದೇ ಥರ ಮಾಡಿದರೆ ಇದು ಇಲ್ಲಿ ನಂಬರ್ ಬರಬೇಕು. ಇದು ಅನಾಲಜಿ ಅಂತ ಕರಿತೀವಿ. ಇದು ಸಹ ಸಂಬಂಧ ಪರೀಕ್ಷೆ, ಅಂಕಿ ಸಹ ಸಂಬಂಧ. ಇಲ್ಲಿ ನೋಡ್ರಿ, 6:18, ಹಂಗೆ 4 6 3 18, 4 3 12. ಬಟ್ ಆಪ್ಷನ್ 12 ಐತೆ ನೋಡ್ರಿ. ಇಲ್ಲಿ 12 ಇತ್ತು ಅಂದ್ರೆ ನಿಮ್ಮ ಆನ್ಸರ್ ರೈಟ್. ಬಟ್ 12 ಇಲ್ಲ ಅಂದ್ರೆ ಬೇರೆ ಏನೋ ಮಾಡಿ ಇದನ್ನ 18 ತೊಗೊಂಬಂದಾರ. ಏನು ಮಾಡ್ಬೋದು ಹೇಳ್ರಿ, 6² ಎಷ್ಟಾಯ್ತು ರೀ 36. ಇದ್ರ ಡಿವೈಡೆಡ್ ಬೈ 2 ಮಾಡಿದ್ವಿ ಅಂದ್ರೆ 18 ಬರ್ತದೆ. ಹಂಗೆ 4² 16 ಡಿವೈಡೆಡ್ ಬೈ 2 ಮಾಡಿದ್ವಿ ಅಂದ್ರೆ 8 ಬರ್ತದೆ, 8 ಬರ್ತದೆ. ಅದಕ್ಕೆ ನಿಮ್ಮ ಆನ್ಸರ್ ಯಾವುದು, ಆಪ್ಷನ್ ಸಿ ರೈಟ್ ಆನ್ಸರ್. ಈ ಥರ ನೀವೇನು ಮಾಡ್ಬೇಕಂದ್ರೆ ವೇ ಆಫ್ ಥಿಂಕಿಂಗ್ ಚೇಂಜ್ ಆಗ್ತಾ ಹೋಗ್ಬೇಕು ಆಪ್ಷನ್ ಪ್ರಕಾರ. ನೋಡ್ರಿ, 10:20 ಆಸ್ 30 ನೋಡಿ, 10 20, 32 60 ಆಪ್ಷನ್ ಐತೆ ನೋಡ್ರಿ, ಐತಿ. ಸೊ ಅದಕ್ಕೆ ನಿಮ್ಮ ಆನ್ಸರ್ ಯಾವುದು, ಆಪ್ಷನ್ ಬಿ ರೈಟ್ ಆನ್ಸರ್. ಆದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ, ಬ್ಯಾಂಕಿಂಗ್ SSC ರೈಲ್ವೆ ಪರೀಕ್ಷೆಗೆ ತರಬೇತಿ ಕೊಡ್ತಕ್ಕಂಥ ಕರ್ನಾಟಕದ ಏಕೈಕ ಸಂಸ್ಥೆಯಾಗಿದ್ದು ಅಡ್ಡಾ 247ಗೆ ಕಂಟೆಂಟ್ ಪಾರ್ಟ್ನರ್ ಆಗಿದೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಡ್ಡಾ 247 ಬುಕ್ಸ್ ಕೊಡ್ತೀವಿ. ಎಕ್ಸ್ಪೀರಿಯನ್ಸರ್ ಸುಮಾರು 8 ರಿಂದ 10 ಜನ ಲೆಕ್ಚರ್ಸ್ಗಳು ಕ್ಲಾಸ್ ಮಾಡ್ತಾರೆ. ಡೆಲ್ಲಿಯಿಂದ ವಿಡಿಯೋ ಕ್ಲಾಸ್ ಇರುತ್ತವೆ. ನಮ್ಮದೇ ಲೈಬ್ರರಿ ಇದೆ. ಯಾರು SSC ರೈಲ್ವೆ ಬ್ಯಾಂಕಿಂಗ್ ಎಲ್ಲ ಆನ್ಲೈನ್ ಎಕ್ಸಾಮ್ ಬರೀತೀರಿ, ನಮಗೆ ಆನ್ಲೈನ್ ಎಕ್ಸಾಮ್ ಲ್ಯಾಬ್ ಇದೆ. ನಮ್ಮ ಇನ್ಸ್ಟಿಟ್ಯೂಟಲ್ಲೇ ಲ್ಯಾಬ್ ಇದೆ. ಲ್ಯಾಬಲ್ಲಿ ನೀವು ಆನ್ಲೈನ್ ಟೆಸ್ಟನ್ನು ಪ್ರಾಕ್ಟೀಸ್ ಮಾಡ್ಬೋದು. ನಮ್ಮದೇ ವೆಬ್ಸೈಟಲ್ಲಿ ವಿಸಿಟ್ ಮಾಡಿ ಕನ್ನಡ ಮೀಡಿಯಮ್ದಲ್ಲಿ ರೈಲ್ವೆ SSC ಎಕ್ಸಾಮನ್ನು ನೀವು ಆನ್ಲೈನ್ ಎಕ್ಸಾಮನ್ನು ಪ್ರಾಕ್ಟೀಸ್ ಮಾಡ್ಬೋದು. ಆಫ್ಲೈನ್ ಟೆಸ್ಟ್ ಇರ್ತವೆ, ಮೆಂಟರ್ ಇರ್ತಾರೆ. ಒಂದು ಬಾರಿ ನೀವು ಅಡ್ಮಿಷನ್ ತೊಗೊಂಡ್ರೆ ನೀವು ಅಪಾಯಿಂಟ್ ಆಗುವವರೆಗೂ ಕೋಚಿಂಗ್ ಬರಲಿಕ್ಕೆ ಅವಕಾಶ ಇರ್ತದೆ. ಅದಕ್ಕೆ ಹೆಚ್ಚಿನ ಮಾಹಿತಿಗೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ರೀ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಲೈಕ್ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಕಮೆಂಟ್ಸನ್ನು ತಿಳಿಸ್ರಿ. ಪ್ರತಿದಿನ ರಾತ್ರಿ 8:30ರಿಂದ 9:30ವರೆಗೆ ಲೈವ್ ಕ್ಲಾಸ್ ಇರುತ್ತೆ. ಲೈವ್ ಕ್ಲಾಸ್ಗೆ ನೀವು ಜಾಯ್ನ್ ಆಗಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನೀವು ಜಾಯ್ನ್ ಆಗಿರಿ. ಬೆಲ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಿರಿ ಮತ್ತು ನಿಮ್ಮ ಕಮೆಂಟ್ಸನ್ನು ದಯಮಾಡಿ ಕಮೆಂಟ್ಸನ್ನು ತಿಳಿಸ್ರಿ. ಯಾವ ಥರ ನಾವು ಇನ್ನೂ ಟಾಪಿಕ್ಸನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಬೇಕು ಅನ್ನೋದು ಹೆಲ್ಪ್ ಆಗ್ತದೆ. ನಿಮಗೆ ಯಾವ ಟಾಪಿಕ್ ಬೇಕು ಅನ್ನೋದನ್ನು ನೀವು ಇದರಲ್ಲಿ ಕಮೆಂಟ್ಸಲ್ಲಿ ಹಾಕಿದರೆ ನಾನು ನಿಮಗೆ ಅದೇ ಟಾಪಿಕ್ ಮೇಲೆ ವಿಡಿಯೋನ ತೆಗೆದುಕೊಂಡು ಬರ್ತೀನಿ. ಓಕೆ ರೀ, ಥ್ಯಾಂಕ್ ಯು.